ಪರಮ ಗುರುಗಳನ್ನು ಸ್ಮರಿಸಿ ಸರ್ವರ ಅಂತರಂಗದಲ್ಲಿ ದೇದೀಪ್ಯಮಾನವಾಗಿ ಬೆಳಗುತ್ತಿರುವಂತಹ ಪರಮಾತ್ಮ ಚೈತನ್ಯಕ್ಕೆ ನಮಸ್ಕರಿಸಿ. ಇಂದಿನ ಗೋಷ್ಠಿಯ ನಿರ್ದೇಶಕರೇ ಮತ್ತು ನನ್ನೆಲ್ಲ ಸಹೋದರ ಸಹೋದರಿಯರೇ, ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಗೋಷ್ಠಿಯ ನಿರ್ದೇಶಕರಿಗೂ ಮತ್ತು ವ್ಯವಸ್ಥಾಪಕರಿಗೂ ನಾನು ಮೊಟ್ಟಮೊದಲನೇದಾಗಿ ಕೃತಜ್ಞತೆಗಳನ್ನು ಸಮರ್ಪಣೆ ಮಾಡ್ತಾ, ಈಗಾಗಲೇ ಸೂಫಿ ಸಿದ್ಧಾಂತದ ಒಂದು ಪಕ್ಷಿ ನೋಟವನ್ನು ನೀವೀಗಾಗಲೇ ಅನುಭವಿಸಿದ್ರಿ. ಸೂಫಿಗಳಂದರೆ ಯಾರು, ಅವರ ಜೀವನ ಶೈಲಿ ಹೇಗಿರ್ತದೆ, ಅವರ ತತ್ವದ ಒಂದು ರೂಪುರೇಷೆಗಳೇನು ಅಂತಕ್ಕಂತಹ ಒಂದು ಪಕ್ಷಿ ನೋಟವನ್ನು ನಾವು ನೋಡಿದ್ವಿ. ಈ ಸೂಫಿ ಸಂತದ ಏನು ಸಂತರಿದ್ರೋ ಆ ಯಾವ ಸಂತರೂ ಕೂಡ ದೊಡ್ಡ ವಿದ್ಯಾವಂತರಾಗಿರಲಿಲ್ಲ, ದೊಡ್ಡ ಪಂಡಿತರಾಗಿರಲಿಲ್ಲ. ಯಾರೂ ಕೂಡ ತಮ್ಮ ತತ್ವ ಸಿದ್ಧಾಂತಗಳನ್ನು ಒಂದು ದೊಡ್ಡ ತರ್ಕ ವಿತರ್ಕಗಳ ಮೂಲಕ ಮುಂದಿಡುವಂತಹ ಒಂದು ಪ್ರಯತ್ನವನ್ನು ಆ ಯಾವ ಸಂತರು ಕೂಡ ಮಾಡಲಿಲ್ಲ. ಆ ಸೂಫಿ ಸಂತದ ಒಂದು ವೈಶಿಷ್ಟ್ಯವೇ ಬೇರೆ ಅಂತ ನಾವು ಹೇಳ್ಬೋದು. ಹೇಗಿತ್ತು ಅದರ ವೈಶಿಷ್ಟ್ಯ ಅಂತ ಹೇಳಿದ್ರೆ, ಸಾಮಾನ್ಯವಾಗಿ ನಮಗೆ ಯಾವುದಾದ್ರೂ ಒಂದು ಕಥೆಯನ್ನು ನಾವು ತೆಗೆದುಕೊಂಡಾಗ ಆ ಎಲ್ಲ ಕಥೆಗಳು ಕೂಡ ನಮ್ಮ ಮನಸ್ಸನ್ನು ಮುಟ್ಟುತ್ತವೆ. ಆದರೆ ಈ ಸೂಫಿ ಸಂತದ ಕಥೆಗಳನ್ನು ನಾವು ನೋಡುವಾಗ ಅದನ್ನು ಏನಾದರೂ ಕೂಡ ನಾವು ಮನಸ್ಸಿನ ಮೂಲಕ ನಾವು ಅರ್ಥ ಮಾಡಿಕೊಳ್ಳಿಕ್ಕೆ ಪ್ರಯತ್ನ ಪಟ್ಟರೆ ಅದು ಒಂದು ಅಬ್ಸಾರ್ಡ್ ಎಂಡಿಂಗ್ ಅಂತ ಹೇಳ್ತೀವಿ. ಅದು ಮನಸ್ಸಿನ ಮೂಲಕ ನಾವು ಅರ್ಥ ಮಾಡಿಕೊಳ್ಳಿಕ್ಕೆ ಹೋದಾಗ ಅದರ ಒಂದು ಪೂರ್ಣತೆಯನ್ನು ನಾವು ಅನುಭವಿಸ್ಲಿಕ್ಕೆ ಖಂಡಿತ ಸಾಧ್ಯ ಇಲ್ಲ. ಕಾರಣ ಆ ಸಿದ್ಧಾಂತಗಳೆಲ್ಲವೂ ಕೂಡ ಸಾಮಾನ್ಯವಾಗಿ ಎಲ್ಲ ಈ ತರ್ಕ ವಿತರ್ಕ ಪಾಂಡಿತ್ಯ ಏನಿದು ನಾವು ಇಂಟೆಲೆಕ್ಚುಯಾಲಿಟಿ ಅಂತ ಹೇಳ್ತೀವಲ್ಲ, ಅದರ ಆಚೆ ಪ್ರಜ್ಞೆಯ ಅದರ ಅಂತಹ ಆಚಿನ ಸ್ಥಿತಿಯಿಂದ ಹೊರ ಹೊಮ್ಮಿದಂಥವು. ಆದ ಕಾರಣ ಅವು ತರ್ಕ ವಿತರ್ಕಗಳಿಗೆ ಅವು ಖಂಡಿತ ಸಿಗುವಂತಹ ಒಂದು ಸಿದ್ಧಾಂತಗಳಾಗಿರಲಿಲ್ಲ. ದೇ ಕೆನಾಟ್ ಬಿ ಅಂಡರ್ಸ್ಟುಡ್ ಬೈ ಲಾಜಿಕಲ್ ಬ್ರೈನ್. ಅವುಗಳನ್ನು ಈ ತಾರ್ಕಿಕ ಮೆದುಳಿನ ಮೂಲಕ ನಾವೇನಾದರೂ ಅರ್ಥ ಮಾಡ್ಕೊಳ್ಳೋದಕ್ಕೆ ಹೋದರೆ ಎಲ್ಲೋ ಒಂದು ಕಡೆ ಅದು ನಮ್ಮನ್ನು ಕಟ್ಟಿ ಹಾಕುತ್ತೆ. ಅದರ ಆಳದ ಅರ್ಥವನ್ನು ಅದು ಗ್ರಹಿಸಲಿಕ್ಕೆ ಸಾಧ್ಯ ಆಗೋದಿಲ್ಲ ಅನ್ನುವಂಥದ್ದು. ದೇ ಹ್ಯಾಸ್ ಟು ಬಿ ಕನ್ಸ್ಯೂಮ್ಡ್ ಅಂಡ್ ಅಸಿಲೇಟಿಂಗ್ ಟು ದ ಆರ್ಟ್ ಅಂತ ಹೇಳ್ತಾರೆ. ಅವೆಂಥದ್ದು ಸಿದ್ಧಾಂತಗಳದು ಅಂತ ಹೇಳಿದ್ರೆ ನಮ್ಮ ಹೃದಯವನ್ನು ಮುಟ್ಟುವಂತಹ ಸಿದ್ಧಾಂತಗಳು. ಆ ಕಥೆಗಳೆಲ್ಲವೂ ಕೂಡ ಅವುಗಳನ್ನು ಅರ್ಥ ಮಾಡಿಕೊಡ್ಲಿಕ್ಕೆ ನಮಗೆ ದೊಡ್ಡ ಮಟ್ಟದ ಒಂದು ಪ್ರೌಢಿಮೆ ಬೇಕಾಗಿಲ್ಲ. ಅತ್ಯಂತ ಒಂದು ಸರಳ ಸಹಜ ಸ್ಥಿತಿ ಸಾಕು. ತುಂಬ ನಮಗೆ ಪ್ರೌಢಿಮೆ ಬೇಕು ಅಂತ ಏನು ಕೂಡ ಇಲ್ಲ. ಈ ಮನಸ್ಸಿನ ಎಲ್ಲ ತರ್ಕ ವಿತರ್ಕಗಳಿಲ್ಲದೇನೆ, ಈ ಪಾಂಡಿತ್ಯದ ಹಮ್ಮು ಬಿಮ್ಮುಗಳು ಇಲ್ಲದೇನೆ ನಾವು ಸುಮ್ಮನೆ ಸಹಜವಾದಂತಹ ಒಂದು ಸ್ಥಿತಿಯಲ್ಲಿ ಅದನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಹೋದಾಗ ಅವು ನಮಗೆ ಒಂದು
ಹೊಸ ಆಯಾಮವನ್ನೇ ಅವು ತೋರಿಸಿಕೊಡುತ್ತವೆ ಅಂತ ಹೇಳ್ತಾರೆ. ದ ಪೆಸ್ಟೀಮ್ ಫೀಲಿಂಗ್ ಆಫ್ ಎಕ್ಸ್ಪೀರಿಯನ್ಸಿಂಗ್ ಸಮಥಿಂಗ್ ಬಿಯಾಂಡ್ ದ ಮೈಂಡ್. ನಾವು ಆ ಸ್ಥಿತಿಯಲ್ಲಿ ಅವುಗಳನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಹೋದ್ರೆ ಅವು ಯಾವುದೋ ಒಂದು ಹೊಸ ರೀತಿಯಾದಂತಹ ಒಂದು ಅನುಭವ ಪ್ರಜ್ಞೆಯನ್ನು ನಮಗೆ ತಂದು ಕೊಡುತ್ತವೆ. ಅನುಭವ ಪ್ರಜ್ಞೆ ಅಲ್ಲ, ಆ ಕಥೆಗಳು ನಮಗೆ ಕೊಡುವಂಥದ್ದು ಅನುಭವ ಪ್ರಜ್ಞೆ ಅಂತ ಹೇಳ್ತಾರೆ. ಅನುಭವಕ್ಕೂ ದೇರ್ ಇಸ್ ಅ ಲಾಟ್ ಆಫ್ ಡಿಫರೆನ್ಸ್. ಅನುಭವ ಅನ್ನುವಾಗ ಅವು ನಮ್ಮ ಈ ಇಂದ್ರಿಯಗಳ ಪರಿಮಿತಿಗೆ ಸಿಗುವಂಥವು ಅನುಭವ ಅಂದ್ರೆ. ಬಟ್ ಅನುಭವ ಅನ್ನುವಾಗ ಅವು ನಮಗೆ ಈ ಇಂದ್ರಿಯಾತೀತ ಸ್ಥಿತಿಯಿಂದ ಲಭ್ಯವಾಗ್ತಕ್ಕಂಥ ಸ್ಥಿತಿ. ವೆನ್ ದ ಟ್ಯೂಷನ್ ಸ್ಟಾಪ್ಸ್ then the intuition starts. ನಮ್ಮ ಮನಸ್ಸು ಕೂಡ ಒಂದು ಇಂದ್ರಿಯವೇ. ಯಾವಾಗ ಈ ಮನಸ್ಸು ಅನ್ನೋ ಇಂದ್ರಿಯವೂ ಕೂಡ ತಟಸ್ಥವಾಗ್ತದೆಯೋ, ಅದು ಸುಮ್ಮನೆ ಆಗ್ತದೆಯೋ, ಅಂತಹ ಒಂದು ವಿನೀತ ಸ್ಥಿತಿಯಲ್ಲಿ, ಅಂತಹ ಒಂದು ನಿರ್ಭಾವ ಸ್ಥಿತಿಯಲ್ಲಿ, ಅಂತಹ ಒಂದು ನಿರ್ದ್ವಂದ್ವ ಸ್ಥಿತಿಯಲ್ಲಿ ಆ ಒಂದೊಂದು ಸೂಫಿ ಕಥೆಗಳು ಕೂಡ ಒಂದೊಂದು ಉದಾತ್ತವಾದಂತಹ ತನ್ನ ಆಳದ ಗರ್ಭದಲ್ಲಿ ಅಡಗಿರುವಂತಹ ರತ್ನವನ್ನು ಅವು ನಮಗೆ ತೆರೆದು ತೋರಿಸುತ್ತೆ. ಅಂತಹ ಒಂದು ಶಕ್ತಿ ಆ ಒಂದೊಂದು ಕಥೆಗೂ ಕೂಡ ಇದೆ ಅಂತಕ್ಕಂಥದ್ದು. ಅದರಿಂದ ಅದನ್ನು ಅರ್ಥ ಮಾಡ್ಕೊಳ್ಬೇಕಾಗಿದ್ರೆ ನಮಗೆ ಬೇಕಾಗಿರ್ತಕ್ಕಂಥದ್ದು ಬಹಳ ಒಂದು ಮುಗ್ಧತೆ ಅಂತ ನಾವು ಹೇಳ್ತೀವಿ, ಒಂದು ಇನ್ನೋಸೆನ್ಸಿ ಸಾಕೋದಕ್ಕೆ ಅಂತ ಹೇಳ್ತಾರೆ. If there is any chartering, no, we can't attain. ಅದನ್ನು ಮುಟ್ಲಿಕ್ಕಾಗೋದಿಲ್ಲ. ಒಂದು ತರ್ಕದ ಸ್ಥಿತಿಯಲ್ಲಿ ನಾವು ಮುಟ್ಲಿಕ್ಕಾಗಲ್ಲ. ಅಲ್ಲಿರುವಂತಹದ್ದು ಕೇವಲ ಅತ್ಯಂತ ಸರಳ, ಸಹಜ, ಸುಂದರವಾದಂತಹ ಸಾಹಿತ್ಯವೇ ಆ ಸೂಫಿ ಸಾಹಿತ್ಯ ಅನ್ನುವಂಥದ್ದು. ಅದನ್ನು ಡಿ ವಿ ಜಿಯವರು ಒಂದು ಕಡೆ ಹೇಳ್ತಾರೆ, ದ್ವಂದ್ವ ತರ್ಕದಿನಾಚೆ, ದ್ವಂದ್ವ ತರ್ಕದಿನ ಆಚೆ, ಶುಭ ಅಶುಭದಿಂದಾಚೆ, ಇಂದ್ರಿಯ ಸ್ಪರ್ಶನದ ಸುಖ ದುಃಖದಾಚೆ, ಸಂದಿರ್ಪುದೊಂದು ದಶೆಯದು ನಿತ್ಯ ಸೌಖ್ಯ ದಶೆ ಎಂದು ಮರ ಸದನು ನೀ ಮರುಳ ಮುನಿಯ. ಇಂತಹ ಸಿದ್ಧಾಂತಗಳು ನಮಗೆ ಅರ್ಥವಾಗಬೇಕಾಗಿದ್ರೆ ನಮ್ಮ ಪ್ರಜ್ಞೆ ಯಾವ ಸ್ಥಿತಿಯನ್ನಿಲ್ಲಿರಬೇಕದು? ದ್ವಂದ್ವ ತರ್ಕದಿನ ಆಚೆ ಎಂದ್ರು. ಇದು ಹೀಗ, ಅದು ಹಾಗ, ಇದು ನಾನು ಹೇಳ್ತಾ ಇರೋದು ಸರಿ, ನೀನು ಹೇಳ್ತಾ ಇರೋದು ತಪ್ಪು. ಇಂತಹ ಒಂದು ದ್ವಂದ್ವ, ಇಂತಹ ತರ್ಕ, ಇದು ಶುಭ, ಇದು ಅಶುಭ, ಇಂತಹ ಎಲ್ಲದರ ಆಚೆ, ಇಂದ್ರಿಯ ಸ್ಪರ್ಶನ ಸುಖ ದುಃಖದ ಆಚೆ ನಾವು ಯಾವಾಗಲೂ ಇಂದ್ರಿಯ ಮಟ್ಟದಲ್ಲೇ ಇರ್ತೇವೆ. ನನ್ನನ್ನು ಯಾರಾದರೂ ಬಹಳ ಪ್ರೀತಿಯಿಂದ ಬಂದು ಮಾತನಾಡಿಸ್ಬಿಟ್ರೆ ನಾನು ಹಿಗ್ಗಿ ಹೀರೆಕಾಯಿ ಹೋಗ್ಬಿಡ್ತೀನಿ. ಅಕಸ್ಮಾತ್ ಯಾರಾದರೂ ಒಂದು ಸ್ವಲ್ಪ ನನ್ನ ಹೊರಟಾಗಿ ಮಾತನಾಡಿಸ್ಬಿಟ್ರೆ ಏನಾಗ್ಬಿಡ್ತೀನಿ? ಹೆಂಗ್ ಬರುತ್ತೆ ನಮ್ಮ ರಿಯಾಕ್ಷನ್ ಅವಾಗ? ಹೆಂಗಿರ್ತೀನಿ ನಾನು ಅವಾಗ? ಯಾವಾಗಲೂ ಈ ಇಂದ್ರಿಯಗಳ ಮಟ್ಟದಲ್ಲೇ ದಿನಾ ಅಷ್ಟು ರುಚಿಯಾಗಿ ಅಡಿಗೆ ಮಾಡಿದಂತಹ ಹೆಂಡತಿ ಒಂದು ದಿನ ಸ್ವಲ್ಪ ಆಕಸ್ಮಿಕವಾಗಿ ಹೆಚ್ಚು ಕಡಿಮೆ ರುಚಿ ತಪ್ಪಿಬಿಟ್ಟಿದ್ರೆ ಏನಾಗ್ತೀವಿ ನಾವು? ತಟ್ಟೆನೆ ತೆಗೆದು ಎಸ್ತಿರೋ ಗಂಡಸರು ಉದಾಹರಣೆಗೆ ಸಿಗ್ತಾರೆ. ಯಾಕೆ? ಅಷ್ಟು ನಾವು ಇಂದ್ರಿಯಗಳಿಗೆ ನಾವೇನಾಗೋಗ್ಬಿಟ್ಟಿದೀವಿ? ದಾಸರಾಗೋಗ್ಬಿಟ್ಟಿದೀವಿ. ಸುಖ ದುಃಖದ ಆಚೆ ಸಂದಿರ್ಪುದೊಂದು ದಶೆಯದು ನಿತ್ಯ ಸೌಖ್ಯ ದಶೆ. ಯಾವಾಗ ನಾವು ಈ ದ್ವಂದ್ವ ಅಥವಾ ಈ ತರ್ಕದ ಆಚೆ ನಾವು ಇರ್ತೇವೋ ಅಲ್ಲೇನಾಗ್ತದೆ? ಸಂದಿರ್ಪುದೊಂದು ದಶೆಯದು ನಿತ್ಯ ಸೌಖ್ಯ ದಶೆ. ಅಂತಹ ಸ್ಥಿತಿ ಹೇಗಿರುತ್ತಪ್ಪ ಅಂತ ಹೇಳಿದ್ರೆ ಅದು ನಿತ್ಯ ಸುಖ. ಅದು ತುಂಬಾ ಚೆನ್ನಾಗಿ ಮಾಡಿದ್ರೂ ಬೇಜಾರಿಲ್ಲ, ಸ್ವಲ್ಪ ಹೆಚ್ಚು ಕಡಿಮೆ ಆಗಿದ್ರೂ ಬೇಜಾರಿಲ್ಲ. ನನ್ನನ್ನು ಬಹಳ ಗೌರವಪೂರ್ವಕವಾಗಿ ಮಾತನಾಡಿಸಿದ್ರು ನನಗೆ ಬೇಜಾರಿಲ್ಲ,
ಒಂದು ವೇಳೆ ನಾನು ಹೊರಟಾಗಿ ಮಾತನಾಡಿಸಿದ್ರೂ ಬೇಜಾರಿಲ್ಲ, ಮನೆ ಕೆಲಸದವ್ರು ಬಂದರೂ ಬೇಜಾರಿಲ್ಲ, ಅಕಸ್ಮಾತ್ ಒಂದಿನ ಬರದೇ ಇದ್ರೂ ನಾನೇನದೊಂದು ದೊಡ್ಡ ಘಟನೆ ಅಂತ ನಾನು ಪರಿಗಣಿಸೋಕೆ ಹೋಗಲ್ಲ. ಇವತ್ತು ನಮ್ಮ ಪರಿಸ್ಥಿತಿಗಳು ಹೀಗಿದ್ದಾವ. ಹಾಲ್ ಬರೋನೊಂದು 10 ನಿಮಿಷ ಲೇಟ್ ಆದರೆ ತಲೆನೇ ಓಡ್ತಾ ಇಲ್ಲ ನನಗೆ. ಟೈಮ್ ಸೆನ್ಸ್ ಇಲ್ಲ, ಶುರು ಮಾಡ್ಕೋತೀವಿ. ಅದಕ್ಕೆ ಇಂಥದ್ದೆಲ್ಲ ಅದರ ಆಚೆಯಿಂದ ಬಂದಿರತಕ್ಕಂತಹ ಸಾಹಿತ್ಯ. ಈ ಸೂಫಿ ಸಂತರು ಹೇಗಿದ್ರಪ್ಪ ಅಂತ ಹೇಳಿದ್ರೆ, ಎಲ್ಲರ ಈಗಾಗಲೇ ನಮ್ಮ ನಿರ್ದೇಶಕರು ಹೇಳಿದ್ರು ಪ್ರಾಸ್ತಾವಿಕದಲ್ಲಿ, ಅವರ ಜೀವನ ಹೊರಗಿಂದ ನೋಡಿದ್ರೆ ಅವರೇನು ಬೇರೆ ಅಲ್ಲ. ಅವರಿಗೆ ಗಂಡ, ಹೆಂಡತಿ, ಮಕ್ಕಳು, ಸಂಸಾರ, ಜವಾಬ್ದಾರಿ ಎಲ್ಲ ಕೂಡ ಇದೆ. ಆದರೆ ಎಲ್ಲ ಇದ್ರೂ ಕೂಡ ಅವರು ಹೇಗಿರ್ತಾ ಇದ್ರು, ಪ್ರಪಂಚದ ಮಧ್ಯದಲ್ಲಿದ್ರೂ ಕೂಡ ಅವರ ಪ್ರಜ್ಞೆ ಯಾವ ಲೆವೆಲ್ಲಲ್ಲಿ ಇರ್ತಾ ಇತ್ತು, ಸದಾ ಅನುಭಾವ ಪ್ರಜ್ಞೆಯಲ್ಲಿರ್ತಾ ಇದ್ರು ಅವರು. ನಮ್ಮ ಹಿರಿಯ ಸೋದರ ಹೇಳರು, ನಮ್ಮ ನಂಜನ್ ಶೆಟ್ಟಿ ಯಾವಾಗಲೂ ಕೂಡ ಸೂತ್ರದಲ್ಲಿ ನಿಂತು ಪಾತ್ರವನ್ನ ಮಾಡು ಅಂತ ಹೇಳೋರು. ಸೂತ್ರದಲ್ಲಿ ನಿಂತು ಪಾತ್ರವನ್ನ ಮಾಡು. ಪಾತ್ರ ಇಲ್ಲೆಲ್ಲ ಮಾಡ್ತಾ ಇರು, ನೀನು ನಿರ್ವಹಣೆ ಮಾಡ್ತಾ ಇರು, ಆದ್ರೆ ನಿನ್ನ ಸೂತ್ರ ಎಲ್ಲಿರ್ಬೇಕು, ಅಲ್ಲಿರ್ಬೇಕು. ಅದನ್ನೇ ಡಿ ವಿ ಜಿ ಮತ್ತೊಂದು ಕಗ್ಗದಲ್ಲಿ ಹೇಳ್ತಾರಲ್ಲ, 2 ಕೋಣೆಗಳ ಮಾಡು ನೀ ಮನದಾಲಯದಿ, ಲೋಗರಾಟವನಾಡು ಹೊರಕೋಣೆಯೊಳಗೆ, ವಿರಮಿಸೊಬ್ಬನೆ ಶಾಂತಿಯ ಮೌನದೊಳಕೋಣೆಯೊಳಗೆ, ಹೊರ ಯೋಗ ಸೂತ್ರವಿದು ಮಂಕುತಿಮ್ಮ. ಯಾವ ಪಾತ್ರನು ಬೇಡ ಅಂತ ಹೇಳಲಿಲ್ಲ ಸಂತರು. ಗಂಡ ಅನ್ನುವಂಥದ್ದೊಂದು ಪಾತ್ರ ಚೆನ್ನಾಗಿ ನಿರ್ವಹಣೆ ಮಾಡು, ಹೆಂಡತಿ ಅನ್ನೋದೊಂದು ಪಾತ್ರ ನಿರ್ವಹಣೆ ಮಾಡು, ಶಿಕ್ಷಕ ಒಂದು ವೃತ್ತಿ ಅದೊಂದು ಪಾತ್ರ ನಿರ್ವಹಣೆ ಮಾಡು, ತಾಯಿ ಪಾತ್ರ, ತಂದೆ ಪಾತ್ರ, ಗಂಡ ಹೆಂಡತಿ ಎಲ್ಲ ಪಾತ್ರಗಳನ್ನು ಮಾಡು. ಆದರೆ ನಿನಗೆ ಅರಿವಿರಬೇಕು, ನಾನು ಮಾಡ್ತಾ ಇರುವುದು ಪಾತ್ರ, ನಾನು ಮಾಡ್ತಾ ಇರೋದು ಪಾತ್ರ. ಅರಿವಿಲ್ಲದೆ ಇದ್ರೆ ಏನಾಗುತ್ತೆ ಅಂದ್ರೆ, ಒಂದು ಘಟನೆನ ಹೇಳ್ತಾರೆ. ಒಬ್ಬ ಭೀಮನ್ ಪಾತ್ರ ತುಂಬಾ ಚೆನ್ನಾಗಿ ಮಾಡೋಣ, ಆಂಜನೇಯನ ಪಾತ್ರನ ತುಂಬಾ ಚೆನ್ನಾಗಿ ಮಾಡೋಣ ಅಂತ. ಎಷ್ಟು ಚೆನ್ನಾಗಿ ಮಾಡೋನು ಅಂತ ಹೇಳಿದ್ರೆ, ಅವನು ಹೇಳಿ ಮಾಡಿಸಿದಾಗಿತ್ತು ಅವನ ಪಾತ್ರ. ಎಲ್ಲ ಶುರು ಮಾಡಿದ್ರು, ಏನು ಪಾತ್ರ ಮಾಡ್ತೀಯ ನೀನು, ಆಂಜನೇಯನ ಪಾತ್ರ, ಬಾ ತುಂಬಾ ಚೆನ್ನಾಗಿ ಮಾಡ್ತೀರ, ತುಂಬಾ ಚೆನ್ನಾಗಿ. ಸೊ ಅವನಿಗೆ ನೀನು ಚೆನ್ನಾಗಿ ಮಾಡ್ತೀಯ ಅಂತ ಅವನೇನು ಮಾಡೋಕೆ ಶುರುವಾದಂತೆ. ನಾಟಕ ಮುಗಿದ್ರೂ ಆಂಜನೇಯಂದು ವೇಷ ಇರ್ತಿತ್ತಲ್ಲ, ಆ ವೇಷನ ಬಿಚ್ತಾನೆ ಇರ್ಲಿಲ್ವ, ಹಂಗೆ ಶುರು ಆಗ್ಬಿಟ್ಟ. ಎಲ್ಲರೂ ಅವನನ್ನ ಹೊಗಳಿ 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 ಕೊನೆಗೆ ನಾನು ಹಿಂಗೆ ಇದ್ಬಿಟ್ರೆ ಎಲ್ಲರೂ ಹೊಗಳ್ತಾನೆ ಇರ್ತಾರೆ ಅನ್ಕೊಂಡ್ಬಿಟ್ಟ. ನಾಟಕ ಮುಗಿದಾದ ಎಲ್ಲರೂ ಬೆಳಿಗ್ಗೆ ಸಿಕ್ಕರು ನೋಡಿದ್ರು ಅವನು ಯಾವ ವೇಷದಲ್ಲಿದ್ದಾನೆ, ಆಂಜನೇಯ ವೇಷದಲ್ಲಿ. ಅವರಿಗೆಲ್ಲ ಶುರು ಮಾಡಿದ್ರು. ಈಗ ಅವನಿಗೆ ಲೂಸ್ ಆಯಿತು, ಶುರು ಹುಚ್ಚಿಡಿತು ಅಂತ. ಈಗ ನೋಡಿ, ಇದು ಕತೆ ನಮಗೆ ನಗು ಬರೆಸ್ತು. ಈ ಕತೆ ನಮಗೆ ನಗು ಬರೆಸ್ತಲ್ವ? ಆಂಜನೇಯ ರೋಲ್ಲೇ ಇದ್ಕೊಂಡು ಓಡಾಡ್ತಾ ಇದ್ದಾನೆ ಬೀದಿಲು ಅಂದಾಗ ನಾವೆಲ್ಲ ಎಷ್ಟು ಆರಾಮಾಗಿ ನಕ್ಬಿಟ್ವಲ್ವಾ? ಈಗ ನಾವು ಮಾಡ್ತಾ ಇರೋದೇನು ಕತೆ? ನಾನು ಮನೆಗೆ ಹೋಗಿ ಬೀಗ ತಕ್ಕೊಂಡು, ನಾನು ಇನ್ನೊಂದು ಕೀ ಹಿಡ್ಕೊಂಡಿದ್ದೀನಿ, ಬೀಗ ತಕ್ಕೊಂಡು ಕೂತೀನಿ, ನನ್ನ ಹೆಂಡತಿ ಅರ್ಧ ಗಂಟೆ ಲೇಟಾಗಿ ಮನೆಗೆ ಬಂದ್ಲು, ಯಾರನ್ನು ಕೇಳೋಗಿದ್ದೆ, ಎಲ್ಲಿ ಹೋಗಿದ್ದೆ ಅಂತ ನಾನು ಶುರು ಮಾಡಿದ್ರೆ, ನಾನು ಈ ಆಂಜನೇಯನ ರೋಲ್ ಮಾಡಿರೋನೆ. ವಿತೌಟ್ ನನ್ನ ಪರ್ಮಿಷನ್ ಹೆಂಗೋದೆ ನೀನು ಅಂದರೆ, ನಾನು ಗಂಡನ ಪಾತ್ರ ಮಾಡ್ತಾ ಇಲ್ಲ, ಏನಾಗಿದ್ದೀನಿ, ಗಂಡನೇ ನಾನಾಗೋಗ್ಬಿಟ್ಟಿದ್ದೀನಿ, ಗಂಡನೇ ನಾನಾಗಿದ್ದೇನೆ. ಇದನ್ನು ಹೆಂಡತಿಗೂ ಅನ್ವಯ ಮಾಡ್ಕೋಬೇಕು. ಆಫೀಸಿಂದ ಬರೋದು ಅರ್ಧ ಗಂಟೆ ತಡ ಇದ್ರೆ ಯಾಕೆ ತಡ ಆಗಿರ್ಬೋದು ಅನ್ನೋದನ್ನು ಯೋಚನೆ ಮಾಡಿದೆ. ಬಂದ ತಕ್ಷಣ ನಮ್ಮ ಜೊತೆಲಿ ನಿಮಗೆ ಸ್ಪೆಂಡ್ ಮಾಡೋಕ್ಕೆ ಟೈಮ್ ಇಲ್ಲ ಅಂತ ನಾನು ದಟತನ ತೋರಿದ್ರೆ, ನಾನು ಹೆಂಡತಿ ಪಾತ್ರ ಮಾಡ್ತಾ ಇಲ್ಲ, ಹೆಂಡತಿನೇ ಆಗೋಗ್ಬಿಟ್ಟಿದ್ದೀನಿ. ಇದಕ್ಕೆ ನೋಡಿ, ಈ ದೃಷ್ಟಾಂತ ಕಥೆಗಳಿದ್ದಾವಲ್ಲ, ಆ ಕಥೆಗಳನ್ನು ಅರ್ಥ ಮಾಡ್ಕೊಳ್ಳುವಾಗ ನನಗೆ ನಗು ಬರುತ್ತೆ. ಆದರೆ ನಾವೆಲ್ಲ ಆ ಆಂಜನೇಯನ ಪಾತ್ರ ಮಾಡ್ತಾ ಇರೋರೆ. ಒಂದು ವೇಳೆ ನಾವು ಅದಕ್ಕೇನಾದರೂ ಹೊರತಾಗಿದ್ರೆ, ಇಲ್ಲ ನಾವು ಆ ಆಂಜನೇಯನ ಪಾತ್ರ ಮಾಡೋನಿಗೂ ನಮಗೂ ಏನು ಸಂಬಂಧ ಇಲ್ಲ ಅಂದರೆ, ನಾನು ಮನೇಲಿ ಹೆಂಗಿರ್ಬೇಕು, ಮನೇಲಿ ಹೇಗಿರ್ಬೇಕು ನಾನು ಅಲ್ವಾ? ಮಗ ನನಗೆ ಗೌರವ ಕೊಡಲಿಲ್ಲ ಅಂತ ನಾನು ಕಣ್ಣೀರು ಹಾಕಬೇಕಾ?
ನನ್ನ ಹೆಂಡತಿ ನನಗೆ ಗೌರವ ಕೊಡಲಿಲ್ಲ ಅಂತ ಬೇಜಾರಾಗಬೇಕಾ? ಪಾತ್ರಗಳಿಗೆ ಅಂಟಿಕೊಂಡಿದ್ದಾಗ, ಆ ಪಾತ್ರವೇ ನಾನು ಅಂದುಕೊಂಡಾಗ ಇವೆಲ್ಲ ಬರುತ್ತೆ. ಆದರೆ ಈ ಸಂತರು ಹೇಗಿದ್ರಪ್ಪ, ಸೂಫಿ ಸಂತರು ಅಂತ ಹೇಳಿದ್ರೆ ಎಲ್ಲರ ಹಾಗೆ ಪ್ರಪಂಚದಲ್ಲೇ ಇದ್ರು, ಎಲ್ಲರ ಹಾಗೆ ಪ್ರಪಂಚದ ಜವಾಬ್ದಾರಿಗಳನ್ನು ನಿರ್ವಹಣೆ ಮಾಡ್ತಾನೆ ಪೂರ್ಣವಾಗಿ ಅವರು ಒಂದು ಬಿಡುಗಡೆಯ ಸ್ಥಿತಿಯಲ್ಲಿ ಅವರಿದ್ರು ಅಂತಕ್ಕಂಥದ್ದು. ಕಾರಣ ಅವ್ರು ಹೇಳ್ತಕ್ಕಂತಹ ಒಂದೊಂದು ಸಣ್ಣ ಕಥೆಗಳು ಕೂಡ, ಅದು ಸಣ್ಣ ಕಥೆ, ಅತ್ಯಂತ ಸರಳವಾದ ಕಥೆಗಳಾದರೂ ಕೂಡ ಅದು ಅದ್ಭುತವಾದಂತಹ ಒಂದು ಸಾಂಕೇತಿಕವಾದ ಆಳವಾದ ಅರ್ಥಗಳನ್ನದು ಒಳಗೊಂಡಿತ್ತು. ಆದರೆ ಆ ಅರ್ಥವನ್ನ ಅರಿಯುವಂತಹ ಒಂದು ಸೂಕ್ಷ್ಮತೆ ನಮ್ಮಲ್ಲಿ ಇರಬೇಕಾಗ್ತದೆ. ಕಥೆಗಳೇನು ಮಹಾ ದೊಡ್ಡ ಕಥೆಗಳಲ್ಲದು, ಸಣ್ಣ ಕಥೆಗಳು. ಇದೇನು ಮಹಾ ಅಂತ ಅನ್ನಿಸ್ಬಹುದು, ಆದರೆ ಅದರ ಆಳದಲ್ಲಿ ಎಂಥ ಒಂದು ಸೂಕ್ಷ್ಮತೆ ಇದೆ, ಎಂತಹ ಒಂದು ಮಹಾನ್ ತತ್ವ ಇದೆ ಅಂತಕ್ಕಂಥದ್ದನ್ನು ನಾವು ನೋಡುವ ಪ್ರಯತ್ನವನ್ನು ಮಾಡಬೇಕಾಗ್ತದೆ. ಅಂತಹ ಕೆಲವು ಈ ಸೂಫಿ ಒಂದು ಸಿದ್ಧಾಂತದ ಒಂದು ಘಟನೆಗಳನ್ನು ಅಥವಾ ದೃಷ್ಟಾಂತಗಳನ್ನು ನಾವು ನೋಡುವಂತಹ ಪ್ರಯತ್ನವನ್ನು ಮಾಡೋಣ. ಈಗ ಅಮೂದರಿಯ ಅಂತಕ್ಕಂಥ ಒಂದು ಗ್ರಂಥದಲ್ಲಿ ಬರ್ತಕ್ಕಂತಹ ಒಂದು ಸೂಫಿಯ ಕಥೆನ ನಾವು ಬಹಳಷ್ಟು ಸಾರಿ ಕೇಳಿರಲೂಬಹುದು. ಒಂದಾನೊಂದು ಕಾಲದಲ್ಲಿ ಒಂದು ಕೋತಿ ಇದೆ. ಆ ಕೋತಿಗೆ ಈ ಚೆರ್ರಿ ಹಣ್ಣುಗಳು ಅಂದರೆ ತುಂಬ ಇಷ್ಟ. ಅದಕ್ಕೆ ಚೆರ್ರಿ ಹಣ್ಣುಗಳು ಅಂತ ಬರ್ತದೆ, ಕೆಂಪು ಸಣ್ಣ ಸಣ್ಣ ಹಣ್ಣುಗಳು, ನೇರಳೆ ಹಣ್ಣಿನ ಥರ. ಆ ಹಣ್ಣುಗಳು ಅಂದರೆ ಅದಕ್ಕೆ ತುಂಬ ಇಷ್ಟ. ಸೊ ಒಂದು ದಿನ ಆ ಮರದ ಮೇಲೆ ತುದಿಯಲ್ಲಿ ಕೂತ್ಕೊಂಡಿದೆ ಮಂಗ. ಕೆಳಗಡೆ ನೋಡುವಾಗ ಆ ಭೂಮಿಯ ಮೇಲೆ, ನೆಲದ ಮೇಲೆ ಒಂದಷ್ಟು ಚೆರ್ರಿ ಹಣ್ಣುಗಳನ್ನು ಅದು ನೋಡ್ತು. ಇನ್ನೇನು ನೋಡಿದ ತಕ್ಷಣವೇ ಅದಕ್ಕೇನು ಮರದಿಂದ ಇಳಿಯೋಕೆ ತಡ ಆಗ್ಬೇಕಾ? ಅಲ್ಲಿಂದ ಒಮ್ಮೆಲೆ ನೆಗಿತಾ ಭೂಮಿಯ ಮೇಲೆ ಬಂತು, ನೆಲದ ಮೇಲೆ ಬಂತು. ಇನ್ನೇನು ಹೋಗಿ ಆ ಚೆರ್ರಿ ಹಣ್ಣುಗಳಿಗೆ ಕೈ ಹಾಕಬೇಕು ಅಂತ ನೋಡಿದ್ರೆ ಆ ಚೆರ್ರಿ ಹಣ್ಣುಗಳು ನೆಲದ ಮೇಲೆ ಇರಲಿಲ್ಲ, ಬದಲಾಗಿ ಒಂದು ಪಾರದರ್ಶಕವಾದ ಗಾಜಿನ ಬಾಟಲಿ ಒಳಗಡೆ ಆ ಚೆರ್ರಿ ಹಣ್ಣುಗಳಿದ್ದ. ಎಲ್ಲಾದರೂ ಇರಲಿ, ಅದಕ್ಕೇನು ಒಟ್ಟಿಗೆ ಏನು ಬೇಕು, ಅದಕ್ಕೆ ಚೆರ್ರಿ ಹಣ್ಣು ತಗೊಳ್ಬೇಕು, ತಿನ್ಬೇಕು. ಸರಿ, ಆ ಚೆರ್ರಿ ಹಣ್ಣಿನ ಬಾಟಲಿ ಒಳಗಡೆ ಕೈಯನ್ನು ಹಾಕ್ತು. ಕೈಗೆ ಸಿಕ್ಕಷ್ಟು ಚೆರ್ರಿ ಹಣ್ಣುಗಳನ್ನು ಇಟ್ಕೊಂಡು ಅದು ಬಾಟಲಿಯಿಂದ ಕೈಯನ್ನು ಹೊರಗೆ ತೆಗೆಯೋದಕ್ಕೆ ನೋಡ್ತಾ ಇದೆ. ಬಾಟಲಿಯಿಂದ ಕೈ ಹೊರಗಡೆ ಬರ್ತಾ ಇಲ್ಲ. ಪ್ರಯತ್ನ ಮಾಡ್ತು, ಆದ್ರೆ ಕೈ ಮಾತ್ರ ಹೊರಗಡೆ ಬರ್ತಾ ಇಲ್ಲ. ಒಂದೊಂದು ನಿಮಿಷ ತಡ ಆದಂಗೂ ಕೂಡ ಅದಕ್ಕೆ ಏನಾಗ್ತದೆ, ಆ ಚೆರ್ರಿ ಹಣ್ಣುಗಳನ್ನು ಎಷ್ಟು ಹೊತ್ತಿಗೆ ನಾನು ತಿಂದು ಬಿಡ್ತೇನೋ ಅನ್ನುವಂಥ ತವಕ ಒಳಗಡೆ. ಆದರೆ ಚೆರ್ರಿ ಹಣ್ಣಿನ ಕೈ ಹೊರಗಡೆಗೆ ಬರ್ತಾ ಇಲ್ಲ. ನೋಡಿತು, ಪ್ರಯತ್ನ ಮಾಡ್ತು. ಎಷ್ಟು ಕಾಲ ಮಾಡಿದ್ರು ಅದು ಬರ್ತಾನೆ ಇಲ್ಲ. ಕೈ ಹೊರಗೆ ಬರುತ್ತೆ ಯಾವಾಗ? ಚೆರ್ರಿ ಹಣ್ಣುಗಳನ್ನು ಕೈಯಿಂದ ಬಿಟ್ರೆ ಬರ್ತದೆ. ಆದರೆ ಬಿಡೋಕೆ ಕೋತಿಗೆ ಮನಸ್ಸು ಇಲ್ಲ. ಸೊ ಕೊನೆಗೆ ಇನ್ನೇನು ನೋವಿನಿಂದ ಬೊಬ್ಬೆ ಹೊಡೆಯೋಕೆ ಶುರುವಾಯಿತು. ಈ ಉಪಾಯವನ್ನು ಮಾಡಿದ್ದವನು ಯಾರು? ಒಬ್ಬ ಜಾಣ ಬೇಟೆಗಾರ. ಕೋತಿಯ ಸ್ವಭಾವವನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡಿದ್ದಂತಹ ಒಬ್ಬ ಬೇಟೆಗಾರ ಈ ಒಂದು ಉಪಾಯವನ್ನು ಮಾಡಿ ಸ್ವಲ್ಪ ದೂರದಲ್ಲಿ ನಿಂತು ನೋಡ್ತಾ ಇದ್ದಾನೆ. ಎಷ್ಟೊತ್ತಿಗೆ ಕೋತಿ ಬರುತ್ತೆ, ಕೈ ಹಾಕುತ್ತೆ, ನಾನನ್ನು ಹಿಡ್ದೇನೋ ಅಂತ ಕಾಯ್ತಾ ಇದ್ದ. ಕೊನೆಗೆ ಇದು ರೋದಿಸ್ಲಿಕ್ಕೆ ಶುರುವಾಯಿತು, ಶಬ್ದ ಮಾಡಲಿಕ್ಕೆ ಶುರುವಾಯಿತು. ಈ ಶಬ್ದವನ್ನು ಆಲಿಸಿದಂತಹ ಬೇಟೆಗಾರ ಓಡೋಡಿ ಬರ್ತಾ ಇದ್ದಾನೆ. ಇನ್ನೇನು ಹತ್ತಿರ ಬಂದ. ಕೋತಿಗೆ ಇನ್ನಷ್ಟು ಗಾಬರಿ ಆಯಿತು. ಓಹೋ, ಇವನಿಂದ ತಪ್ಪಿಸ್ಕೊಳ್ಳೋಣ ಅಂತ ಕೋತಿ ಓಡೋದಕ್ಕೆ ಹೋಗ್ತದೆ. ಆದರೆ ಓಡೋದಕ್ಕೆ ಆಗ್ತಾ ಇಲ್ಲ. ಈಗಲಾದರೂ ಅದು ತನ್ನ ಕೈಯಲ್ಲಿರುವ ಚೆರ್ರಿ ಹಣ್ಣುಗಳನ್ನು ಬಿಟ್ಟಿದ್ದಿದ್ರೆ ಕೈ ಹೊರಗಡೆ ಬರ್ತಾ ಇತ್ತು, ಅದು ಹೋಗಿ ಮರದ ಮೇಲೆ ಮತ್ತೆ ಹತ್ತಿ ಕೂತ್ಕೊಳ್ಬೋದಾಗಿತ್ತು. ಆದರೆ ಕೋತಿಗೆ ಚೆರ್ರಿ ಹಣ್ಣುಗಳನ್ನು ಬಿಡುವ ಮನಸ್ಸು ಇಲ್ಲ. ಸೊ ಬೇಟೆಗಾರ ಬಂದವನೇ ಮೊದಲು ಮಾಡಿದ ಕೆಲಸ, ಅದರ ಮೊಣಕೈನ ಮೇಲೆ ಒಂದು ಸಣ್ಣ ಪೆಟ್ಟನ್ನು ಕೊಟ್ಟ. ಪೆಟ್ಟು ಕೊಟ್ಟ ತಕ್ಷಣ
ಆ ನೋವಿನಿಂದ ಅದು ಚೆರ್ರಿ ಹಣ್ಣುಗಳನ್ನು ಕೈ ಬಿಡ್ತು. ಚೆರ್ರಿ ಹಣ್ಣುಗಳು ಬಾಟಿಲಿ ಒಳಗಡೆ ಬಿದ್ದು ಕೋತಿ ಬಂದಿಯಾಯಿತು, ಬೇಟೆಗಾರನಿಗೆ ಬಂದಿಯಾಯಿತು. ಇದು ಕಥೆ, ಇದು ಕಥೆ, ಇದು ಕೋತಿಯ ಕಥೆ ಅಂತ ನಾವು ಅಂದ್ಕೊಂಡಿದ್ದೀವಿ. ಇದು ಯಾವ ಕೋತಿಯ ಕಥೆಗೆ ಈಗ ನಾವು ಅನ್ವಯ ಮಾಡ್ಕೋಬೇಕು? ಹೌದಾ? ಅಂದ್ಕೊಳ್ಬೋದಾ? ಆ ಕೋತಿ ಕೇವಲ ಯಾವುದೋ ಒಂದು ಮರದ ಒಂದು ರೀತಿಯ ಚೆರ್ರಿ ಹಣ್ಣುಗಳಿಗೆ ಅದು ಅದರ ಮೇಲೆ ಆಸೆಯನ್ನು ಇಟ್ಕೊಂಡಿದ್ರೆ, ನಾವು ಎಷ್ಟು ಹಣ್ಣುಗಳ ಮೇಲೆ ಈ ಥರ ಆಸೆ ಇಟ್ಕೊಂಡಿದ್ದೀವಿ? ನಮ್ಮ ಆಸೆ ಎಷ್ಟು ಹಣ್ಣುಗಳ ಮೇಲಿದೆ? ಎಷ್ಟು ಹಣ್ಣುಗಳು ನಮಗೆ? ಒಂದ ಎರಡ? ಧನ, ಕನಕ, ಸತಿ, ಸುತ, ಕೀರ್ತಿ, ಎಷ್ಟಿದಾವೆ ನಮ್ಗೆ ಹಣ್ಣುಗಳು? ಇಂಥವು ಲೆಕ್ಕ ಇಲ್ಲದಷ್ಟು ಹಣ್ಣುಗಳು ನಮಗೆ ಬೇಕಾಗಿರುವಂಥ ಹಣ್ಣುಗಳು. ಇಷ್ಟೆಲ್ಲ ಹಣ್ಣುಗಳ ಮೇಲೆ ಆಸೆ ಇಟ್ಕೊಂಡಿರೋ ನಮ್ಮ ಕತೆ ಏನಾಗ್ತದೆ ನೋಡಿ. ಆ ಕೋತಿಗೆ ಒಂದು ಮೃತ್ಯು ಸ್ವರೂಪನಾಗಿ ಆ ಬೇಟೆಗಾರ ಬಂದು ಅದನ್ನು ಬಂಧಿಸಿ ತೆಗೆದುಕೊಂಡು ಹೋದ. ಮನುಷ್ಯನು ಕೂಡ ಹೀಗೆ ಆಗಿದ್ದಾನೆ. ನಾವು ಈ ಪ್ರಪಂಚದಲ್ಲಿ ಸಿಗ್ತಕ್ಕಂಥ ಈ ಭೋಗ, ಭಾಗ್ಯ, ಅಧಿಕಾರ ಅಂತಕ್ಕಂತಹ ಈ ಹಣ್ಣುಗಳ ಹಿಂದೆ ಸಿಕ್ಕಿ ನಮಗೂ ಕೂಡ ಒಂದು ದಿನ ಮೃತ್ಯು ಬರುತ್ತೆ ಅನ್ನೋದನ್ನು ಕೂಡ ಮರೆತು ನಾವೇನು ಮಾಡ್ತಾ ಇದ್ದೇವೆ? ಆ ಹಣ್ಣುಗಳನ್ನು ಸವಿಯೋದ್ರಲ್ಲೇ ನಮ್ಮ ಇಡೀ ಜೀವನವನ್ನು ನಾವು ವ್ಯರ್ಥ ಮಾಡಿಕೊಳ್ತಾ ಇದ್ದೇವೆ. ಅದಕ್ಕೆ ಈ ಕಥೆ ನಮಗೇನು ಸಂದೇಶನ ಕೊಡ್ತಾ ಇದೆ? ಈ ಕಥೆ ನಮಗೇನು ಸಂದೇಶನ ಕೊಡ್ತಾ ಇದೆ? ಅಪ್ಪ, ನಿನಗೂ ಕೂಡ ಒಂದು ದಿನ ಮೃತ್ಯು ಬರ್ತದೆ. ಆ ಬೇಟೆಗಾರ ಆ ಕೋತಿಯನ್ನ ಬಂಧಿಸಿದ ಹಾಗೆ ಮೃತ್ಯು ನಿನ್ನನ್ನು ತನ್ನ ಪಾಶದಿಂದ ಬಂಧಿಸಿ ನಿನ್ನನ್ನು ಎಳೆದುಕೊಂಡೋಗುತ್ತೆ. ಅಷ್ಟರೊಳಗಡೆ ನೀನೇನಾಗಬೇಕು? ಏನಾಗಿರ್ಬೇಕು ನೀನು? ವೆರಿ ಗುಡ್. ಏನಾಗಬೇಕು? ಸೂಫಿನೇ ಆಗ್ಬೇಕು. ಹೌದು, ಆಗ್ಬೇಕು. ಅಂತಹ ಕ್ರಾಂತಿಕಾರಿಯಾದ ಬದಲಾವಣೆ ಕೂಡ ನಮ್ಮ ಪ್ರತಿಯೊಬ್ಬರ ಪ್ರಜ್ಞೆಯಲ್ಲಿ ಆಗಬೇಕು. ಅವರು ಎಲ್ಲ ಇಟ್ಕೊಂಡಿದ್ರು, ಹೆಂಡತಿ ಮಕ್ಕಳು ಎಲ್ಲ ಇದ್ರು. ಆದರೆ ಅದು ಯಾವುದಕ್ಕೂ ಕೂಡ ಅವರು ಅಂಟಿಕೊಂಡಿರಲಿಲ್ಲ. ಅದರ ಮೇಲೆ ವ್ಯಾಮೋಹ ಇರಲಿಲ್ಲ. ಅದರ ಮೇಲೆ ತಮ್ಮ ಅಧಿಕಾರವನ್ನ ಪ್ರತಿಷ್ಠಾಪನೆ ಮಾಡಿರಲಿಲ್ಲ ಯಾವ ಸಂತರು ಕೂಡ. ಅದಕ್ಕಾಗಿ ಅವರು ಇರುವಷ್ಟು ದಿನ ಇದ್ರು. ಹೋಗುವಾಗ ಹೇಗೆ ಹೋದ್ರು? ಅವರೆಲ್ಲ ಸಂತೋಷವಾಗಿ ಹೋದ್ರು. ಅದಕ್ಕೆ ಆ ಮೃತ್ಯು ಬರೋದಕ್ಕೆ ಮೊದಲೇ ನಾವು ಅಂತಹ ಒಂದು ವ್ಯಾಮೋಹ ರಹಿತ ಸ್ಥಿತಿಯನ್ನ ಹೊಂದಿಬಿಡಬೇಕು. ಹೇಳಿದ್ರಲ್ಲ, ಮಲಗದವರು ಹೇಳಲಿಲ್ಲ ಅಂತ. ಮಲಗದವರು ಹೇಳಲಿಲ್ಲ ಅಂತ ಹೇಳಿದ್ರು. ಅದೇನು ಧರ್ಮಕರ್ಮ ಸಂಯೋಗ ಅನ್ನಂಗೆ ನಮ್ಮ ಅಜ್ಜಿ ಕಥೆನೂ ನಾನು ಹೇಳ್ಬೇಕಾಗಿ ಬರುತ್ತೆ. ಅವರ ಅಜ್ಜಿ ಸತ್ತೋದ್ರು. ನಮ್ಮ ತಾತ ನಮ್ಮ ಕಣ್ಣೆದುರಿಗೆ ಸಾಯುವಾಗ ನಮ್ಮ ಅಜ್ಜಿ ವರ್ತನೆ ಹೆಂಗಿತ್ತಪ್ಪ ಅಂದರೆ, ನಮ್ಮ ಅಜ್ಜ ಸಾಯ್ತಾ ಇರೋ ಸಂದರ್ಭ ಬಂದಿದೆ, ನನಗಿನ್ನು ಸ್ವಲ್ಪ ಟೈಮ್ ಇದೆ, ಎಲ್ಲ ನನ್ನ ಬಾಯಿಗೆ ನೀರು ಬಿಟ್ಬಿಟ್ಟು ನನ್ನ ದೂರ ಹೋಗಿ ಯಾರು ಡಿಸ್ಟರ್ಬ್ ಮಾಡಬೇಡಿ ಅಂತ ಅವ್ರು ಹೇಳ್ತಾರೆ. ನಮ್ಮ ತಾತನಿಗೆ ಮಕ್ಕಳೆಷ್ಟು ಜನ ಅಂದರೆ 11 ಜನ ಹೆಣ್ಮಕ್ಳು. ಬಹುಶಃ ನೀವು ಊಹೆ ಮಾಡಿ ಅವ್ರದ್ದು ಬಳಗ ಎಷ್ಟಿರ್ಬೋದು ಅಂತ. ಒಂದು 106 ಜನ ಸೇರಿದ್ದಾರೆ. ಎಲ್ಲ ಬಾಯಿಗೆ ನೀರು ಬಿಟ್ಟು ದೂರ ನಿಂತ್ಕೊಳ್ತಾ ಇದ್ದಾರೆ ಒಂದು ಲೈನ್ನಲ್ಲಿ. ಒಂಥರ ಸಿನಿಮಾ ಥರ ಹೇಳ್ದಂಗೆ ಸುಮ್ಮನೆ ಕೇಳ್ತಾರೆ. ನಮ್ಮ ತಾತ ಹೆಂಗೆ ಅಂದರೆ ಬಹಳ ಹಾಸ್ಯ ಪುರುಷ, ಅಷ್ಟೇ ಸ್ವಲ್ಪ ಗಂಭೀರ, ಎರಡೂ ಜೊತೆಲಿ ಇತ್ತವ್ರಿಗೆ. ಹೇಳ್ದಷ್ಟು ಮಾಡ್ರಮ್ಮ ಅಂದರು. ಎಲ್ಲ ಸುಮ್ಮನೆ ನೀರು ಬಿಟ್ಟು ನೋಡ್ತಾರೆ. ನಮ್ಮ ಅಜ್ಜಿ ಮಾತ್ರ ನಮ್ಮ ತಾತನ ಪಕ್ಕದಲ್ಲಿದ್ದಾರೆ. ನಮ್ಮ ತಾತನಿಗೊಂದು ಸಾರಿ ಕೈ ಹಿಂಗಾಯ್ತು. ನೋಡು, ನನ್ನ ಎಡಗೈ ನನ್ನ ಸ್ವಾಧೀನ ಕಳ್ಕೊಂತು ಅಂತ ನಮ್ಮ ತಾತ ಹೇಳಿದ್ರೆ, ನಮ್ಮ ಅಜ್ಜಿ ಹೇಳಿದ್ರು. ಆಮೇಲೆ ಇನ್ನೂ ಒಂದು ಮಾತು ಬಂತು ನಮ್ಮ ತಾತನ ಬಾಯಿಂದ, ಧನಂಜಯ ನಾಡಿ ಮುಟ್ ನೋಡೆ ಅಂತಾರೆ. ಸಾಯ್ತೋರೋ ಸಂದರ್ಭದಲ್ಲಿ ಇಷ್ಟು ಸ್ಪಷ್ಟವಾಗಿ ಮಾತನಾಡ್ತಾ ಇದ್ದಾರೆ. ಧನಂಜಯ ನಾಡಿ ಮುಟ್ ನೋಡು ಅಂತ ನಮ್ಮ ಅಜ್ಜ ಅಂದರೆ, ಅದಕ್ಕೆ ಉತ್ತರ ಹೇಗಿತ್ತಪ್ಪ ಅಂದರೆ, ಹೆಂಡತಿಯಾಗಿ ನಮ್ಮ ಅಜ್ಜಿಯ ಉತ್ತರ, ಧನಂಜಯ ನಾಡಿ ಚಿಂತೆ ನಿಮ್ಗೆ ಯಾಕ್ರಿ, ನಿಮ್ಮ ದಾರಿ ನೀವು ನೋಡ್ಕೊಳ್ರಿ ಅಂತ. ಇದು ಜ್ವಲಂತವಾಗಿ ನಡೆದದ್ದನ್ನು ನಾನು ಹೇಳ್ತಾ ಇದ್ದೆ. ಧನಂಜಯ ನಾಡಿ ಚಿಂತೆ ನಿಮ್ಗೆ ಯಾಕೆ, ನಿಮ್ಮ ದಾರಿ ನೀವು ನೋಡ್ಕೊಳ್ರಿ ಅಂದರು. ನಮ್ಮದು ಶೈವ ಪರಂಪರೆ ಆದ್ದರಿಂದ ನಮ್ಮ ಅಜ್ಜಿ ಹತ್ರ ಹೋಗಿ,
ಲಿಂಗನ್ ತೆಗೆದು ಕೈಲಿ ಕೊಟ್ಟು ಜಪ ಮಾಡ್ರಿ ಪಂಚಾಕ್ಷರಿ ಜಪ. ನಮ್ಮ ತಾತ ಆ ಮಂತ್ರ ಹೇಳ್ತಾ ಕೊನೆಗೆ ವಾಯ್ಸ್ ಇಲ್ಲ, ಬರೀ ಹಿಂಗಂತ ಇತ್ತು, ಬಾಯಿ ಕೂಡ ಹಿಂಗಂತ ಇತ್ತು. ಒಂದು ಡ್ರಾಪ್ ಕಣ್ಣೀರು ನಮ್ಮ ಅಜ್ಜಿ ಕಣ್ಣಲ್ಲಿ ಬರಲಿಲ್ಲ. ಇವರೇನೋ ಶಾಸ್ತ್ರ ನೆಕ್ಸ್ಟ್ ಡೇ ಮಾಡ್ತಾರೆ, ಬಳೆ ತೆಗಿತಾರೆ, ಏನೋ ಹೂ ತೆಗಿತಾರೆ, ಏನೋ ಮಾಡ್ತಾರೆ, ಏನಿಲ್ಲ ಅವ್ರ ಹಾಲಕ್ಕ ಸುಮ್ಮನೆ ಇವ್ರು ಏನಾರು ಮಾಡ್ಕೊಳ್ಳಿ, ನನಗೇನು ಅದಕ್ಕೂ ನನಗೆ ಸಂಬಂಧ ಇಲ್ಲ ಅನ್ನೋ ಥರ ಇದೆ. ಇದು ವ್ಯಾಮೋಹರಹಿತವಾದಂಥ ಜೀವನ. ನೋಡಿ, ಇಲ್ಲಿ ವ್ಯಾಮೋಹ ಇಲ್ಲದೆ ಇದ್ದಾಗ ಆ ಸಾವನ್ನು ಕೂಡ ಹೇಗೆ ಸ್ವೀಕಾರ ಮಾಡಬಹುದಪ್ಪ ಅಂತ ಹೇಳಿದ್ರೆ, ಇಟ್ ಈಸ್ ನಾಟ್ ಅಟ್ ಆಲ್ ಎ ಈವೆಂಟ್. ಡೆತ್ ಈಸ್ ನಾಟ್ ಅಟ್ ಆಲ್ ಎ ಈವೆಂಟ್. ಅದೇನೊಂದು ಘಟನೆಯೇ ಅಲ್ಲ ಅನ್ನುವ ರೀತಿಯಲ್ಲಿ ನಾವು ಅದನ್ನ ಸ್ವೀಕಾರ ಮಾಡಬಹುದು. ಅದನ್ನೇ ಒಬ್ಬ ಶರಣ ಹೇಳ್ತಾನೆ, ನಾಳೆ ಬಪ್ಪುದು ನಮಗಿಂದೇ ಬರಲಿ, ಇಂದು ಬಪ್ಪುದು ನನಗೀಗಲೇ ಬರಲಿ, ಅದ ಕಾರಂಜಿವರು ಅದ ಕಾರಳುಕುವರು. ಜಾತಸ್ಸಿಹಿ ಮರಣಂ ಧ್ರುವಂ ಎಂದು ಬರೆದ ನಮ್ಮ ಕೂಡಲ ಸಂಗಮನಾಥನ ಲಿಪಿಯ ಹರಿಹರ ಬ್ರಹ್ಮಾದಿಗಳಲ್ಲಿ ಅಳಿಸಲು ಅಸವಲ್ಲ ಅಂತ ಹೇಳ್ಬಿಟ್ಟು. ನೋಡಿ, ಯಾರೋ ಸೂಫಿ ಸಂತರಿಗಲ್ಲ, ಸಾಮಾನ್ಯ ನಮ್ಮ ಮಧ್ಯೆ ಇದ್ದವ್ರಿಗೂ ಕೂಡ ಅಂತ ಸ್ಥಿತಿ ಸಾಧ್ಯವಾಗಿದೆ, ಸಾಧ್ಯವಾಗಬೇಕು. ನಾವು ನಿಜವಾಗ್ಲೂ ಈ ತತ್ವಗಳನ್ನು ಅರ್ಥ ಮಾಡ್ಕೊಳ್ತಾ ಹೋದ್ರೆ ಹಾಗೇ ಇರ್ಬೋದು. ಅದನ್ನೇ ಡಿ ವಿ ಜಿಯವರು ತಮ್ಮ ಒಂದು ಕಗ್ಗದಲ್ಲಿ ತುಂಬ ಸುಂದರವಾಗಿ ಬರೀತಾರೆ. ಬೆತ್ತಲೆಯ ನೀ ಬಂದೆ ಬೆತ್ತಲೆಯ ನೀ ಪೋಪೆ, ಬೆತ್ತಲೆಯ ನೀ ಬಂದೆ ಬೆತ್ತಲೆಯ ನೀ ಪೋಪೆ, ವಸ್ತ್ರವೇಷಗಳೆಲ್ಲ ನಡುವೆ 4 ದಿನ, ವಸ್ತ್ರವೇಷಗಳೆಲ್ಲ ನಡುವೆ 4 ದಿನ, ಚಟ್ಟಕ್ಕೆ ನಿನ್ನ ನೇರಿಪ ಮುನ್ನ, ನೀನಾಗೋ ಕಿತ್ತೆಸೆಯೋ ಕಂತೆಗಳ ಮರುಳ ಮುನಿಯ, ಮರುಳ ಮುನಿಯ. ಎಷ್ಟು ಸುಂದರವಾಗಿ ಒಂದೊಂದು ಕಗ್ಗ, ಒಂದೊಂದು ವಚನ ಎಷ್ಟು ಸುಂದರವಾಗಿ ಹೇಳ್ತಾರೆ ಅವರು. ಬೆತ್ತಲೆಯ ನೀ ಬಂದೆ ಬೆತ್ತಲೆಯ ನೀ ಪೋಪೆ. ಏನು ಹೊತ್ಕೊಂಬಂದಿದ್ದೆಪ್ಪ ಬರಬೇಕಾದ್ರೆ? ಎಷ್ಟು ಬಟ್ಟೆ ಹಾಕೊಂಬಂದಿದ್ದೆ? ಯಾವ್ಯಾವ ರೇಟಿನ ಬಟ್ಟೆ ಹಾಕೊಂಬಂದಿದ್ದೆ ನಾವೆಲ್ಲ ಬರುವಾಗ? ಬರುವಾಗ ಎಷ್ಟು ರೇಟಿನ ಬಟ್ಟೆ ಒದಿಸ್ ಕಳಿಸ್ತಾರೆ ನಮಗೆ. ಈ ಮಧ್ಯೆ ಏನೇನೋ ನಮ್ಮವೆಲ್ಲ ಕಥೆಗಳು ಆಯ್ತು. ಚಟ್ಟಕ್ಕೆ ನಿನ್ನ ರೇರಿಪ ಮುನ್ನ, ನೀನಾಗೆ ಕಿತ್ತೆಸೆಯೋ ಕಂತೆಗಳ ಮರುಳ ಮುನಿಯ. ಅಲ್ಲಿ ಹೋಗಕ್ಕೆ ಮುಂಚೆ ಮೃತ್ಯು, ಅದಕ್ಕೆ ಇನ್ನೊಬ್ಬ ಶರಣರು ಕೂಡ ಬಹಳ ಚೆನ್ನಾಗಿ ಹೇಳ್ತಾರೆ ಅವರು. ಏನು ಹೇಳ್ತಾರೆ? ನೆರೆ ಕೆನ್ನೆಗೆ ತೆರೆಗಲ್ಲಕ್ಕೆ, ಅಲ್ವಾ, ಬೆನ್ನು ಭಾಗದ ಮುನ್ನ ಹಲ್ಲು ಬೀಳದ ಮುನ್ನ, ಕಾಲ ಮೇಲೆ ಕೈಯ ನೂರಿ ಪರರಿಗೆ ಹಂಗಾಗದ ಬಳಿಕ, ಮೃತ್ಯು ಮುಟ್ಟದ ಮುನ್ನ ಪೂಜಿಸು ಕೂಡಲ ಸಂಗಮನಾಥನ ಅಂದ್ರು. ಇಂಥದ್ದೆಲ್ಲ ನಮಗೂ ಬರುತ್ತೆ. ಅದಕ್ಕೆ ಆ ಕೋತಿ ಕತೆ ಕೇಳಿ ನಗು ಬಂತು ನಮಗೆ. ಆಂಜನೇಯನ ರೋಲ್ ಕೇಳಿದಾಗ ನಮಗೆ ನಗು ಬಂತು. ಆದರೆ ನಾವೆಲ್ಲ ಆ ಥರ ಆಂಜನೇಯರೇ. ಅದಕ್ಕೆ ಗೊತ್ತಿಲ್ಲ ಯಾವಾಗ ಸಾವು ಬರುತ್ತೋ, ನಾವು ಹೇಗೆ ಬದುಕಬೇಕು ಬದುಕಿರುವಾಗ ಅಂತ ಹೇಳಿದ್ರೆ, ನಾವು ಆದಷ್ಟು ಈ ವ್ಯಾಮೋಹದಿಂದ ಬಿಡುಗಡೆ ಹೊಂದಬೇಕು. more desire with less comfort is less fulfilless is sadness. More desire with less fulfillment is sadness. Less desire with more fulfillness is happiness. ನಮ್ಮಲ್ಲಿ ಯಾವುದಿದೆ ನಾವೇ ನೋಡ್ಕೊಳ್ಳೋಣ. ಅದಕ್ಕೋಸ್ಕರ ಈ ಸೂಫಿ ಸಂತರ ಒಂದು ಕಥೆಗಳು, ದೃಷ್ಟಾಂತಗಳು ನಮಗೆ ಜೀವನದ ಒಂದು ಅದ್ಭುತವಾದಂತಹ ಒಂದು ದರ್ಶನವನ್ನು ಅವು ಮಾಡಿಸುತ್ತವೆ. ಆದರೆ ನಮ್ಗೆ ಆ ಸೂಕ್ಷ್ಮತೆ ಬೇಕು ಅಂತಕ್ಕಂಥದ್ದು. ಇನ್ನೊಂದು ದೃಷ್ಟಾಂತವನ್ನು ನೋಡೋಣ. ಇನ್ನೊಬ್ಬ ಸಂತ, ಆ ಸಂತ ಸಾಯುವಾಗ ಹೇಳಿದಂಥ 3 ಕಥೆಗಳು. ಒಬ್ಬ ಸಂತ ಇದ್ದಾನೆ, ಮಹಾನ್ ಸಂತ. ಅವನು ಎಲ್ಲರಿಗೂ ಬೇಕಾದವನು, ಎಲ್ಲರಿಗೂ ಚಿರಪರಿಚಿತ. ಕಡೆಗೆ ಆ ದೇಶದ, ಆ ರಾಜ್ಯದ ರಾಜ ಇದ್ನಲ್ಲ, ಆ ರಾಜನಿಗೂ ಕೂಡ ಈ ಸಂತನನ್ನ ಕಂಡ್ರೆ ಎಲ್ಲಿಲ್ಲದ ಪ್ರೇಮ, ಎಲ್ಲಿಲ್ಲದ ಗೌರವ. ಆ ಎಲ್ಲರೂ ಇವನ ಒಂದು ಜ್ಞಾನ, ಇವನ ಒಂದು ವೈರಾಗ್ಯ, ಅವನ ಒಂದು ಸ್ಥಿತಿಯನ್ನ ಕಂಡು
ಎಲ್ಲ ಇವನಿಗೆ ಅಷ್ಟು ಗೌರವ ಕೊಡ್ತಾ ಇದ್ದಾರೆ. ಅವರೆಲ್ಲರದು ಒಂದು ಪ್ರಶ್ನೆ, ಅವನ ಒಂದು ಜ್ಞಾನದ ಅಗಾಧತೆಯನ್ನ ಕಂಡು ಅವರೆಲ್ಲ ಒಂದು ಪ್ರಶ್ನೆ ಮಾಡೋರಂತೆ, ಸಂತ ನಿನ್ನ ಗುರು ಯಾರು, ನಿನ್ನ ಗುರು ಯಾರು ಅಂತ ಕೇಳೋರು. ಅವನು ತನ್ನ ಗುರುವಿನ ಬಗ್ಗೆ ಎಂದೂ ಹೇಳ್ಕೊಳಕ್ ಹೋಗ್ಲಿಲ್ಲ. ಆದ್ರೂ ಇವರು ಒತ್ತಡವನ್ನ ತಾಳಲಾರೆ ಕೊನೆಗೆ ಒಂದಿನ ಹೇಳ್ತಾನಂತೆ, ಇಲ್ಲ ಹೇಳ್ತೇನೆ, ನಾನು ನನ್ನ ಗುರು ಯಾರು ಅಂತ ಹೇಳ್ತೇನೆ, ಆದ್ರೆ ನಾನು ಅದನ್ನ ಹೀಗೆ ಹೇಳೋದಿಲ್ಲ, ನಾನು ಸಾಯುವ ಸಂದರ್ಭ ಬರ್ತದಲ್ಲ, ಸಾಯುವ ಕ್ಷಣ ಬರ್ತದಲ್ಲ, ಆಗ ನಾನು ಅದನ್ನು ನಿಮ್ಗೆಲ್ಲರಿಗೂ ಕರೆದು ಹೇಳ್ತೇನೆ ಅಂತ ಹೇಳ್ತೇನೆ. ಓಹೋ, ಇವ್ ನಿನ್ನೇನು ಹೇಳಲಿಲ್ಲ, ಏನು ಮಾಡೋಕ್ಕಾಗಲ್ಲ, ಎಲ್ಲ ಸುಮ್ಮನೆ ಹಾಕ್ಬಿಟ್ರು. ಸರಿ, ಕಾಲ ಗರ್ಭದಲ್ಲಿ ದಿನಗಳು ಗತಿಸ್ತಾ ಇದ್ದೆ. ಸಂತ ಕೂಡ ವೃದ್ಧಾಪ್ಯವನ್ನು ತಲುಪಿದ. ಒಂದು ದಿನ ಮೃತ್ಯು ದೇವತೆ ಅವನನ್ನು ಆಲಿಂಗನ ಮಾಡಿಕೊಳ್ಳಿಕ್ಕೆ ತಯಾರಾಗಿ ನಿಂತಿದ್ದಾಳೆ. ಆ ಸಂತನಿಗೆ ಗೊತ್ತಾಯಿತು, ಇನ್ನು ನನ್ನ ಕೊನೆಯ ಕ್ಷಣಗಳು ಬರ್ತಾ ಇದೆ ಅಂತ ಹೇಳಿ. ಆಗ ತಾನು ಕೊಟ್ಟ ಮಾತಿತ್ತಲ್ಲ, ಸಾಯುವಾಗ ನಾನು ಹೇಳ್ತೇನೆ ಅಂತೇಳಿ, ಹತ್ತಿರದಲ್ಲಿದ್ದಂಥ ಕೆಲವ್ರನ್ನ ಕರೆದು ಹೇಳ್ತಾನೆ, ಈಗ ನಾನು ನನ್ನ ಗುರುಗಳ ಬಗ್ಗೆ ಹೇಳ್ತೀನಿ, ಯಾರ್ಯಾರು ಬೇಕು ಎಲ್ಲ ಬನ್ನಿ. ರಾಜನನ್ನು ಮೊದಲುಗೊಂಡು ಎಲ್ಲರೂ ಕೂಡ ಬಂದು ಅವನ ಸನಿಹದಲ್ಲಿ ಸೇರ್ಕೊಳ್ತಾರೆ. ಓಹೋ, ಇವನು ಯಾವ ದೊಡ್ಡ ಗುರುವನ್ನ ಸ್ವೀಕಾರ ಮಾಡಿರಬಹುದು. ನಾವೀಗ ಗುರು ಅಂದ್ಕೊಳ್ಳೆ ನಮ್ಮಲ್ಲಿ ಒಂದು 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 ಮಾನಸಿಕವಾಗಿ ಒಂದು ಕಲ್ಪನೆ ಬಂದ್ಬಿಡ್ತೇವೆ. ಒಬ್ಬ ಗುರು ಅಂದರೆ ಗಡ್ಡ ಮಂಡೆ, ಏನೋ ಈ ಥರ ಡ್ರೆಸ್ ಕೋಡು, ಇದೆಲ್ಲ ನಮಗೆಲ್ಲ ಬಂದ್ಬಿಡುತ್ತಲ್ಲ. ಅಂತ ಯಾವ ಗುರುಗಳು ಇದ್ದಾರೋ ಕೇಳಬೇಕು ಅಂತ ಹೇಳಿ ಎಲ್ಲ ನಿಂತ್ಕೊಂಡಿದ್ದಾರಂತೆ. ನಿಂತ್ಕೊಂಡ್ಬಿಟ್ಟು ಕೇಳ್ತಾ ಇದ್ದಾರೆ, ಹೌದಪ್ಪ ಮತ್ತೆ ನಿನ್ನ ಗುರುಗಳ ಬಗ್ಗೆ ಹೇಳೀಗ. ಆಗ ಸಂತ ಹೇಳ್ದಾನ, ನನಗೆ ಒಬ್ಬ ಗುರುಗಳಲ್ಲ, 3 ಜನ ಗುರುಗಳಿದ್ದಾರೆ, ನನಗೆ 3 ಜನ ಗುರುಗಳು. ಹಂಗ ಅಂದ ತಕ್ಷಣ ಉಳಿದವ್ರಿಗೆಲ್ಲ, ಓಹೋ ಅದಕ್ಕೋಸ್ಕರವೇ ಇವನಿಗೆ ಇಷ್ಟೊಂದು ಜ್ಞಾನ ಇರಬೇಕು, ಒಬ್ಬ ಗುರುಗಳಿಂದಾಗಿದ್ರೆ ಇವನಿಗೆ ಇಷ್ಟೊಂದು ಜ್ಞಾನ ಬರೋಕ್ಕಾಗ್ತಿರ್ಲಿಲ್ಲ, 3 ಗುರುಗಳಿಗೆ ಇವನು ಇರೋದ್ರಿಂದಾನೇ ಇವನಿಷ್ಟು ದೊಡ್ಡ ಜ್ಞಾನಿ ಆಗಿರೋದಕ್ಕೆ ಸಾಧ್ಯ. ಹೇಳಪ್ಪ ಯಾರ್ಯಾರು ಗುರುಗಳು? ಆಯ್ತು ಹೇಳ್ತೇನೆ. ನಾನು ನನ್ನ ಗುರುಗಳ ಬಗ್ಗೆ ಹೇಳೋದಕ್ಕೆ ಮುಂಚೆ ನಾನೊಂದು 3 ಕಥೆಗಳನ್ನು ಹೇಳ್ತೀನಿ, ಕೇಳಿಸ್ಕೊಳ್ಳಿ ಅಂತ ಶುರು ಮಾಡ್ದ. ಹೇಳ್ತಾನೆ, ಮೊದಲನೇ ಕತೆ ಹೇಳ್ತಾನೆ. ನನ್ನ ಮೊದಲನೇ ಗುರು ಒಬ್ಬ ಕಳ್ಳ ಅಂತ ಶುರು ಮಾಡ. ನಾವೆಲ್ಲ ಗುರು ಅಂದ್ರೆ ಏನು ತಿಳ್ಕೊತೀವಿ ಅಲ್ವಾ? ಏನಿಲ್ಲ. ಆದ್ರೆ ಇವನು ಹೇಳ್ದ, ನನ್ನ ಗುರು ಒಬ್ಬ ಕಳ್ಳ. ಇವನಿಗೇನಾದರೂ ಬುದ್ಧಿ ಎರಳು ಮರಳು ಆಗ್ಬಿಡ್ತೇನೋ, ಸಾಯೋ ಸಂದರ್ಭ ಬಂದ್ಬಿಟ್ಟಿದೆಯಲ್ಲ ಅಂತ ಅವರೆಲ್ಲರ ಊಹೆ ಆಯಿತು. ಆದರೂ ಅದೇ ಹೇಗೆ ಅಂತ ಪ್ರಶ್ನೆ ಮಾಡೋದು. ಅದಕ್ಕೆ ಹೇಳ್ತಾನೆ ಅವನು, ನಾನು ಸ್ವಲ್ಪ ಜ್ಞಾನೋದಯ ಆಗೋದಕ್ಕೆ ಮುಂಚೆ ಊರುಗಳನ್ನು ಸುತ್ತುತ್ತಾ ಇದ್ದೆ. ನಾನು ಹೀಗೆ ಊರುಗಳನ್ನ ಸುತ್ತುತ್ತಾ ಇರುವಾಗ ಒಂದು ದಿನ ಒಂದು ಹಳ್ಳಿಗೆ ಹೋಗಿದ್ದೀನಿ. ಮಧ್ಯರಾತ್ರಿ ಆಗಿಬಿಟ್ಟಿದೆ, ಗಾಢಾಂಧಕಾರ. ನಾನು ಹೋಗ್ತಾ ಇರುವಾಗ ರಸ್ತೆಯ ಮಧ್ಯದಲ್ಲಿ ಒಬ್ಬ ವ್ಯಕ್ತಿಯನ್ನು ನೋಡಿದೆ. ಆ ವ್ಯಕ್ತಿಯನ್ನು ನೋಡಿ ಅವನನ್ನು ನಾನು ಮಾತನಾಡಿಸಿದೆ. ಯಾರಪ್ಪ ನೀನು ಅಂತ ಕೇಳಿದಾಗ ಅವನು ಬಹಳ ನಿರ್ಭೀತವಾಗಿ ಸಹಜವಾಗಿ ಹೇಳ್ದ, ನಾನೊಬ್ಬ ಕಳ್ಳ, ನನಗೆ ಗತ್ಯಂತರ ಇಲ್ಲ, ಆ ಊರು ಗೊತ್ತಿಲ್ಲ, ನನಗೆ ಪರಿಚಯ ಇಲ್ಲ, ಗಾಢಾಂಧಕಾರ, ಅರ್ಧ ರಾತ್ರಿ ಆಗಿಬಿಟ್ಟಿದೆ. ಆಗ ನಾನು ಅವನನ್ನೇ ಮತ್ತೆ ಕೇಳಿದೆ, ನನಗೆ ಸ್ವಲ್ಪ ಉಳ್ಕೊಳ್ಳೋದಕ್ಕೆ ಒಂದು ಸ್ವಲ್ಪ ಸ್ಥಳಾವಕಾಶ ಮಾಡಿಕೊಡ್ತೀಯಾ ಅಂತೇಳಿ. ಅವನು ನನಗೆ ಟೈಮ್ ಇಲ್ಲ ಅಂತಾನೆ. ಆದರೂ ಇವನು ಒತ್ತಡ ಮಾಡಿದಾಗ, ಆಯಿತು ನಾನು ನಿಮಗೆ ವ್ಯವಸ್ಥೆ ಮಾಡಿಕೊಡ್ತೇನೆ, ಆದರೆ ಒಂದು ನಿಯಮದ ಮೇಲೆ. ಯಾವುದಪ್ಪ ನೀವು? ಏನು ನಿಯಮಪ್ಪ? ನನ್ನ ಕೆಲಸದ ಮೇಲೆ ನೀನು ಪ್ರಶ್ನೆ ಮಾಡಬಾರ್ದು, ನನಗೆ ಬಿಟ್ಟು ಉಪದೇಶ ಕೊಡಕ್ಕೆ ಬರಬಾರ್ದು. ಹಾಗಿದ್ರೆ ನಿನಗೆ ನಾನು ಅವಕಾಶ ಕೊಡ್ತೀನಿ. ಸರಿ ಆಯ್ತಪ್ಪ, ಹಾಗೆ ಆಗಲಿ. ಸರಿ, ಅವನ ಮನೆ ಕರ್ಕೊಂಡೋಗಿ ಅವನಿಗೆ ಬೇಕಾದಂತಹ ಎಲ್ಲ ಆಶ್ರಯವನ್ನು ಕೂಡ ಕೊಟ್ಟ. 1 ದಿನ 2 ದಿನ ಆಯಿತು, 4 ದಿನ, 1 ವಾರ, 1 ತಿಂಗಳವರೆಗೆ ಆಯ್ತು ಇದೇ ಥರ. ಅವನೆಂದೂ ಅವನು ಪ್ರಶ್ನೆ ಮಾಡಲಿಲ್ಲ, ಇವನನ್ನು ಪ್ರಶ್ನೆ ಮಾಡ. ಅವನಿಗೆ ಬೇಕಾದ ಎಲ್ಲ ಸವಲತ್ತುಗಳನ್ನ ಒದಗಿಸ್ತಾ ಇದ್ನು. ಕೊನೆಗೆ 1 ತಿಂಗಳ ನಂತರ ಈ ಸಂತ ಹೊರಟ ನಿಂತನಂತೆ. ಆದರೆ ಅವತ್ತು ಅವನಿಗೆ ಒಂದು ಪ್ರಶ್ನೆನ ಕೇಳಲೇಬೇಕು ಅಂತ ಅನ್ನಿಸ್ತಂತೆ. ಏನು ಪ್ರಶ್ನೆ ಅಂದರೆ, ಇವನು ನೋಡ್ತಾ ಇದ್ದ ಪ್ರತಿದಿನ ಕಳ್ಳ ರಾತ್ರಿ ಮನೆಗೆ ಹೋಗ್ತಾನೆ, ಬೆಳಗಾಗಿ ಬರುವಾಗ ಬರಿಗೈನಲ್ಲೇ ಮನೆಗೆ ಬರ್ತಿದ್ನಂತೆ. ಎಂದೂ ಕಳ್ತನ ಮಾಡಿ ಪದಾರ್ಥಗಳನ್ನ ತೆಗೆದುಕೊಂಡು ಬರಲಿ. ಆಗ ಅವನು ಕೇಳ್ತಾನೆ, ಸಂತ ನಾನು ನೋಡ್ತಾ ಇದ್ದೀನಿ, 1 ತಿಂಗಳಿನಿಂದ ನೋಡ್ತಾ ಇದ್ದೀನಿ, ನೀನು ಪ್ರತಿದಿನ ಹೋಗ್ತೀಯ, ಬರಿಗೈನಲ್ಲಿ ವಾಪಸ್ ಬರ್ತೀಯ, ಆದರೂ ಮರುದಿನ ಅಷ್ಟೇ ಪತ್ತೆ ಉತ್ಸಾಹದಿಂದ ನೀನು ಹೋಗ್ತಾ ಇದ್ದೀಯಲ್ಲ, ಏನು ಅಂತ ಹೋಗ್ತಾ ಇದ್ದೀಯ? ಏನೂ ಪ್ರಯೋಜನ ಆಗ್ತಾ ಇಲ್ಲ ಅಲ್ವಾ ನಿನ್ನ ಕೆಲಸದಲ್ಲಿ?
ಅದಕ್ಕೆ ಕಳ್ಳ ಹೇಳ್ತಾನೆ, ಇಲ್ಲ ಇವತ್ತಲ್ಲ ನಾಳೆ ನನ್ನ ಕೆಲಸದಲ್ಲಿ ನಾನು ಯಶಸ್ಸನ್ನು ಕಂಡೇ ಕಾಣ್ತೀನಿ, ನನಗದು ನಂಬಿಕೆ ಇದೆ, ಹಾಗಾಗಿ ನಾನು ಇನ್ನೂ ಹೋಗ್ತಾ ಇರ್ತೀನಿ. ಸೊ ಈಗ ಆ ಸಂತ ತಾನು ಹೇಳ್ತಾನೆ, ನಾನು ಒಂದು ಸ್ವಲ್ಪ ದಿನ ಜ್ಞಾನ ಬೇಕು ಅಂತ ನಾನು ನೋಡ್ತಾ ನನಗಿಷ್ಟು ದಿನ ಆದರೂ ಜ್ಞಾನೋದಯ ಆಗಲಿಲ್ಲ, ನನಗೆ ಜ್ಞಾನ ಸಿಗಲಿಲ್ಲ ಅಂಥೇಳಿ ಬಹಳಷ್ಟು ನನಗೆ ತಳಮಳ ಆಗ್ತಾ ಇತ್ತು. ಆ ಕಳ್ಳನ ಈ ಸ್ಥಿತಿಯನ್ನು ನೋಡಿದಾಗ ನನಗನ್ನಿಸ್ತು, ನಾನು ನನ್ನ ಪ್ರಯತ್ನವನ್ನು ಬಿಡಬಾರ್ದು ಅಂತೇಳಿ ಪುನಃ ನಾನು ಸಮಾಧಾನದಿಂದ ನನ್ನ ಪ್ರಯತ್ನವನ್ನು ನಾನು ಮುಂದುವರಿಸಿದೆ. ಹಾಗಾಗಿ ಆ ಕಳ್ಳ ನನಗೆ ಮೊದಲನೆಯ ಗುರು. ಸರಿಯಪ್ಪ, ಹಾಗಾದ್ರೆ ನೀನು ಎರಡನೇ ಗುರು ಯಾರು? ಇದು ಇನ್ನು ಸ್ವಲ್ಪ ವಿಚಿತ್ರವಾಗಿತ್ತು. ನನ್ನ ಎರಡನೇ ಗುರು ಒಂದು ನಾಯಿ ಅಂತ ಹೇಳ್ದ. ಎರಡನೇ ಗುರು ಯಾರು? ನಾಯಿ. ಇನ್ನೂ ಆಶ್ಚರ್ಯ ಅನಿಸ್ತು. ಅದು ಹೇಗೆ ಹೇಳ್ತಾನೆ ಸಂತ, ಒಂದು ದಿನ ನಾನು ಹೀಗೇನೆ ಸುಡು ಬೇಸಿಗೆ ಬಿಸಿಲಿನಲ್ಲಿ ದಾರಿ ನಡೀತಾ ಇದ್ದೇನೆ. ಆ ಬಿಸಿಲಿನ ಬೇಗೆಯಿಂದ ನನಗೆ ನೀರಡಿಕೆ ಆಗ್ಬಿಟ್ಟಿದೆ, ಎಲ್ಲೂ ನೀರು ಸಿಗ್ತಾ ಇಲ್ಲ. ಯಾರನ್ನೂ ಕೇಳಿದಾಗ ಅಲ್ಲೇ ಸ್ವಲ್ಪ ದೂರದಲ್ಲಿ ನದಿ ಹರಿತಾ ಇದೆ, ಒಂದು ಹಳ್ಳ ಹರಿತಾ ಇದೆ, ಅಲ್ಲಿ ಹೋಗು ನಿನಗೆ ನೀರು ಸಿಗ್ತದೆ ಅಂತ ಹೇಳಿದ್ರು. ನಾನು ಅಲ್ಲಿಗೆ ಹೋದೆ, ನದಿಯ ನೀರನ್ನು ಕುಡಿದೆ. ಅಲ್ಲೇ ಒಂದು ಮರದ ನೆರಳಿತ್ತು, ಅಲ್ಲಿ ವಿಶ್ರಾಂತಿ ತೆಗೆದುಕೊಳ್ಳೋದಕ್ಕೋಸ್ಕರ ನಾನಲ್ಲಿ ಕೂತಿದ್ದೆ. ಅಷ್ಟರಲ್ಲಿ ಒಂದು ಘಟನೆ ನಡೀತು. ಅದೇ ಹಳ್ಳಕ್ಕೆ ಒಂದು ನಾಯಿ ಕೂಡ ಬಾಯಾರಿಕೆಯಿಂದ ನೀರು ಕುಡಿಯೋದಕ್ಕೆ ಅಂತ ಬಂತು. ಇನ್ನೇನು ನೀರನ್ನು ಕುಡಿಬೇಕು ಅನ್ನೋದ್ರೊಳಗಡೆ ಇದು ಬೊಗಳೋದಕ್ಕೆ ಶುರುವಾಯ್ತಂತೆ. ಈ ನಾಯಿ ಇದು ಯಾಕೆ ಬೊಗಳೋಕೆ ಶುರುವಾಯಿತು? ಅಲ್ಲೊಂದು ನಾಯಿ ಕಾಣ್ತದೆ ನೀರೊಳಗಡೆ. ಇದಕ್ಕೆ ಈ ನೀರು ಕುಡಿಯೋ ಹತ್ರಕ್ಕೆ ಅದು ಬಂದು ನೀರು ಕುಡಿಯೋದಕ್ಕೆ ಬರ್ತಾ ಇದೆ. ಸೊ ಆ ಬೊಗಳೋದಕ್ಕೆ ಇದು ಶುರು ಮಾಡ್ತು. ಇದು ಯಾವಾಗ ಬೊಗಳೋದಕ್ಕೆ ಶುರು ಮಾಡ್ತೋ, ಆ ನೀರಿನಲ್ಲಿದ್ದಂಥ ನಾಯಿನೂ ಏನು ಮಾಡೋದಕ್ಕೆ ಶುರುವಾಯಿತು, ಅದು ಬೊಗಳೋಕೆ ಶುರು. ಇದು ಬೊಗಳ್ತಾ ಇದೆ, ಅದು ಬೊಗಳ್ತಾ ಇದೆ. ಇದು ಸುಸ್ತಾಗ್ತಾ ಇಲ್ಲ, ಅದು ಸುಸ್ತಾಗ್ತಾ ಇಲ್ಲ. ಅದಂತೂ ಸುಸ್ತಾಗೋ ಮಾತೇ ಇಲ್ವಲ್ಲ. ಕೊನೆಗೆ ಇದೇ ಸುಸ್ತಾಗಿ ನೋಡೋಣ, ಒಂದು 5 ನಿಮಿಷ ಬಿಟ್ಟು ಬರೋಣಂತೆ ಅಂಥೇಳಿ ಸ್ವಲ್ಪ ದೂರದಲ್ಲಿ ಹೋಗಿ ಕೂತ್ಕೋತು. ಪುನಃ ಬಂತು, ಪುನಃ ಇದೇ ಕತೆ. 2-3 ಬಾರಿ ಇದು ರಿಪಿಟೇಷನ್ ಆಯಿತು. ಇದಕ್ಕೆ ಬಾಯಾರಿಕೆ ತಡ್ಕೊಳಕ್ಕೆ ಆಗ್ತಾ ಇಲ್ಲ. ಕೊನೆಗೇನು ಮಾಡ್ತು, ಹೇಗೂ ನಾನು ಸತ್ತು ಬಿಡ್ತೀನಿ, ಹಾಗೆ ನಾನು ನೀರಡಿಕೆಯಿಂದ ಸಾಯೋದಕ್ಕೆ ಬದಲು ಹೋಗಿ ನೀರಿನಲ್ಲಿ ಜಿಗಿದು ನೀರನ್ನ ಕುಡಿದು ಬಿಡೋಣ, ಒಂದು ವೇಳೆ ನಾಯಿ ಬಂದು ಕಚ್ಚಿದ್ರೆ ನೋಡ್ಕೊಳ್ಳೋಣಂತೆ ಅಂಥೇಳಿ ತೀರ್ಮಾನ ಮಾಡಿ ಹೋಗಿ ಚಂಗನೆ ಆ ನೀರಿನೊಳಗಡೆ ಧುಮುಕಿತು. ನೀರನ್ನು, ನನಗೆ ಬೇಕಾದಷ್ಟು ನೀರನ್ನು ಕೂಡ ಕುಡಿತು. ಕುಡ್ದು ಆಚೆನೂ ಬಂತು. ಆದರೆ ಯಾವ ನಾಯಿಯೂ ಕಚ್ಚೋದಕ್ಕೆ ಬರಲೇ ಇಲ್ಲ. ಆರಾಮ ನೀರು ಕುಡಿದು ಈಗ ವಾಪಸ್ ಹೋಯ್ತು. ಇದನ್ನೆಲ್ಲ ನೋಡ್ತಾ ಇದ್ನಲ್ಲ ಸಂತ, ಆ ಸಂತನಿಗೆ ಈಗ ಅನ್ನಿಸ್ತಂತೆ, ಓಹೋ, ನಾನು ಯಾವುದೋ ಅದರ ಒಂದು ಸಮಸ್ಯೆಯನ್ನ ಕೇವಲ ಅದರ ಮೇಲ್ಮೈನಲ್ಲೇ ನಾನು ನೋಡೋದ್ರಿಂದ ಸಮಸ್ಯೆಯ ಪರಿಹಾರ ಎಂದಿಗೂ ಸಾಧ್ಯ ಇಲ್ಲ. ಸಮಸ್ಯೆಯನ್ನ ಪರಿಹಾರ ಮಾಡ್ಕೊಳ್ಬೇಕು ಅಂದ್ರೆ ನಾವೇನು ಮಾಡಬೇಕು? ಸಮಸ್ಯೆಯ ಒಳಗಡೆ ಇಳಿಬೇಕು, ಅದ್ರ ಆಳಕ್ಕೆ ಇಳಿಬೇಕು. ಈಜು ಕಲಿಬೇಕು ಅಂದ್ರೆ ಏನು ಮಾಡಬೇಕು? ಬರೀ ಪಾಠ ಕೇಳಿದ್ರಾಗತ್ತಾ? ಈಗ ನಾವೆಲ್ಲ ಮಾಡ್ತಾ ಇರೋ ಧ್ಯಾನದವು ಎಷ್ಟು ಕ್ಲಾಸ್ ಆಗಿದಾವ ನಮಗೆಲ್ಲ ಧ್ಯಾನದ ಎಷ್ಟು ಕ್ಲಾಸ್ ಕೇಳಿದೀವ? ಧ್ಯಾನ ಮಾಡ್ತಾ ಇದ್ದೀವ? ಅಲ್ಲ, ಮಾಡ್ತಾ ಇರ್ಬೋದು, ಇಲ್ಲ ಅಂತಲ್ಲ. ಏನಾಗಬೇಕು? ಇಂಪ್ಲಿಮೆಂಟೇಷನ್ ಆಗಬೇಕು. ಆ ಸಮಸ್ಯೆ ಆಳಕ್ಕೆ ನಾವು ಇಳಿಬೇಕು ಅಂತಕ್ಕಂಥದ್ದು. ಅದಕ್ಕೆ ಆ ನಾಯಿಯ ಒಂದು ಘಟನೆ ನನಗೊಂದು ದೊಡ್ಡ ಗುರುವಾಯಿತು. ನಮ್ಮ ಜೀವನದಲ್ಲೂ ಏನೆಲ್ಲ ಸಮಸ್ಯೆಗಳು ಬರುತ್ತೆ, ಸಮಸ್ಯೆ ಇಲ್ಲದೆ ಇರ್ತಕ್ಕಂಥವ್ರು ಯಾರು ಕೂಡ ಇಲ್ಲ. ಆದರೆ ಆ ಸಮಸ್ಯೆಯನ್ನು ನಾವು ಎದುರಿಸಿ ನಿಂತಿದ್ದೆ ಆದರೆ ಆ ಸಮಸ್ಯೆಗಳು ಮಂಜಿನಂತೆ ಕರಗಿ ಹೋಗ್ಬಿಡುತ್ತವೆ. ಇಲ್ಲದೇ ಇದ್ದರೆ ನಮ್ಮ ಸಾಮಾನ್ಯ ಮಾತಿನಲ್ಲಿ ಹೇಳ್ತಾರೆ, ಒಂದು ಕಡ್ಡಿನೂ ಒಂದು ಗುಡ್ಡ ಆಗುತ್ತೆ ಅಂತಾರೆ. ನಾನು ಹೇಳಿದ್ನಲ್ಲ, ಬೆಳಗ್ಗೆ ಎದ್ದ ತಕ್ಷಣ ಕಣ್ಬಿಟ್ಟ ತಕ್ಷಣ ಹಾಲು ಬರದೇ ಇದ್ದದ್ದು ಒಂದು ಗುಡ್ಡ, ನಮಗೆ ಕೆಲಸದವ್ರು ಬರದೇ ಇದ್ದಿದ್ದು ಕೂಡ ಒಂದು ಸಮಸ್ಯೆ, ಬಸ್ 5 ನಿಮಿಷ ಲೇಟ್ ಆಗಿದ್ದು ಒಂದು ಸಮಸ್ಯೆ, ಟೈಮಿಗೆ ಸರಿಯಾಗಿ ಹೋಗಿದ್ರು ಒಂದು ಸಮಸ್ಯೆ ಅಲ್ವಾ? ಎಲ್ಲ ಸಮಸ್ಯೆ ನಮಗೆ, ಎಲ್ಲ ಸಮಸ್ಯೆಗಳು. ಸಮಸ್ಯೆ ಇಲ್ಲದೆ ಇರೋದು ಯಾವುದೂ ಇಲ್ಲ.
ಅದಕ್ಕೆ ಹೇಳ್ತಾರೆ ನಾವು ಸಮಸ್ಯೆಯನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ಬೇಕು. ಅದಕ್ಕೆ ಒಬ್ಬ ಉರ್ದುವಿನ ಪ್ರಸಿದ್ಧ ಕವಿ ಕೈಫಿ ಅಜ್ಮಿ ಅಂತಕ್ಕಂಥವ್ರು ಹೇಳ್ತಾರೆ, ಜೋ ದೂರ್ ಸೆ ಕರ್ತೆ ಐ ತೂಫಾನ್ ಕಾ ನಜಾರಾ ಉನ್ಕೆ ಲಿಯೆ ತೂಫಾನ್ ಯಹಾ ಭಿ ಐ ವಹಾ ಭಿ, जो धारा में मिलकर बन जाऊंगा धारा उनके लिए वफ्त का ऐलान वहां भी है यहां भी है. ನಾವು ಆ ಬಿರುಗಾಳಿನ ದೂರದಿಂದನೇ ನಿಂತು ನೋಡೋಣ ಅಂದ್ಕೊಳ್ತಾನಂತೆ, ಅಯ್ಯೋ ಅದು ಇಲ್ಲಿಗೂ ಬಂದು ಬಿಡಬಹುದು, ನನ್ನನ್ನು ನಾಶ ಮಾಡಿಬಿಡ್ಬಹುದೇನೋ ಈಗ. ವಹಾ ಭಿ ಐ ಯಹಾ ಭಿ ಐ, ಇಲ್ಲಿಗೂ ಬಂದ್ಬಿಡುತ್ತೆ, ಇಲ್ಲೂ ನಮ್ಮನ್ನು ಬಂದು ಎಲ್ಲ ಸರ್ವನಾಶ ಮಾಡಿಬಿಡ್ಬೋದು ಅಂತ ಅಂದುಕೊಳ್ತಾನೆ. ಆದರೆ ಯಾರು ಆ ಪ್ರವಾಹದ ಜೊತೆಯಲ್ಲಿ ಜೋ ದಾರಾ ಮೇ ಮಿಲ್ಕರ್ ಬನ್ ಜಾವುಂಗ, ಆ ನದಿಯ ಪಾತ್ರದಲ್ಲಿ ನಿಂತು ಆ ನದಿಯ ಒಳಭಾಗಕ್ಕೆ ಇಳಿದು ಅದರ ಒಂದು ಧಾರೆಯಲ್ಲಿ ಇವನೂ ಕೂಡ ಒಂದಾದರೆ ಆಗ ನಮಗೊಂದು ಎನರ್ಜಿ ಬರ್ತದಂತೆ, ಒಂದು ಶಕ್ತಿ ಬರ್ತದೆ, ಒಂದು ಡಿವೈನ್ ಪವರ್ ಅಂತ ಹೇಳ್ತೀವಲ್ಲ, ಅದು ನಮಗೂ ಕೂಡ ಸಿಗ್ತದೆ. ಬರೀ ಹೊರಗಡೆನೆ ನಿಂತು ನೋಡೋದಲ್ಲ. ಸಮುದ್ರವನ್ನು ನೋಡೋದಕ್ಕೆ ಹೋದರೆ 3 ಕೆಟಗರಿ ಜನ ಹೇಳ್ತಾರೆ. ಒಬ್ಬರು ದೂರದಲ್ಲಿ ನಿಂತು ಓಹೋ ಎಷ್ಟು ಎತ್ತರವಾಗಿ ಅಲೆಗಳು ಬರ್ತಾ ಇದೆ ಅಂತ ಆ ಸಮುದ್ರದ ನೀರು ತನ್ನ ಪಾದವನ್ನೂ ಸ್ಪರ್ಶ ಆಗೋಕೆ ಬಿಡದೆ ದೂರದಲ್ಲಿ ನಿಂತ್ಕೊಂಡು ನೋಡೋರು ಕೆಲವು ಜನ. ಇನ್ನು ನಮ್ಮಂಥವ್ರು ಸ್ವಲ್ಪ ಒಂದು ಮೊಳಕಾಲು ಇಷ್ಟು ಉದ್ದ ಹೋಗಿ ಸ್ವಲ್ಪ ಅದನ್ನೇನೋ ಎಂಜಾಯ್ ಮಾಡೋರು ಒಂದಷ್ಟು ಜನ. ಇನ್ನು ಸ್ವಲ್ಪ ಜನ ಇನ್ನು ಸ್ವಲ್ಪ ದೂರ ಹೋಗ್ಬೋದು. ಆದರೆ ಇನ್ನು ಕೆಲವರು ಸಾಹಸಿಗಳಿರ್ತಾರೆ, ಸಮುದ್ರದಲ್ಲಿ ಮುಳುಗಿ ಅದರ ಆಳದಲ್ಲಿರ್ತಕ್ಕಂಥ ಮುತ್ತು ರತ್ನಗಳನ್ನು ಹೆಕ್ಕಿ ತರ್ತಕ್ಕಂಥವ್ರು ಕೆಲವರು ಸಾಹಸಿಗಳು. ಹಾಗೆ ನಾವು ಒಂದೊಂದು ಸಮಸ್ಯೆಯ ಆಳಕ್ಕೆ ಹೋಗಬೇಕು ಅಂತಕ್ಕಂಥದ್ದು. ಇದು ನನಗೆ 2ನೆಯ ಗುರು ಆಗಿದ್ದು ನಾಯಿ. ಇನ್ನು 3ನೇ ಗುರು ಯಾರು ಅಂತ ಪ್ರಶ್ನೆ ಮಾಡಿದ್ರೆ ಆ ಪ್ರಶ್ನೆಗೆ ಆ ಸಂತ ಹೇಳ್ತಾನೆ, ನನಗೆ ಒಬ್ಬ 5 ವರ್ಷದ ಒಬ್ಬ ಬಾಲಕ. ನಾವೆಲ್ಲ ವಯಸ್ಸಾಗಿದೆ ಕಣೋ, ವಯಸ್ಸಾದ್ರ ಮಾತು ಕೇಳಬೇಕು ಯಾವಾಗಲೂ ಅಂತೀವಿ ನಾವು ಅಲ್ವಾ. ಹುಡುಗರು ಅಂದರೆ ಅವ್ರಿಗೇನು ಜ್ಞಾನ ಇಲ್ಲ, ತಿಳುವಳಿಕೆ ಇಲ್ಲ ಅಂತ ನಮ್ಮ ಭಾವನೆ. ಆದರೆ ನೋಡಿ ಇವನು ಹೇಳ್ತಾನೆ 5 ವರ್ಷದ ಒಬ್ಬ ಹುಡುಗ. ಏನು ಘಟನೆ ಹೇಗೆ ಅಂತ ಕೇಳಿದಾಗ ಇವನು ಒಂದು ಊರಿಗೆ ಹೋಗಿದ್ದಾನೆ. ಇವನು ಹೋದಾಗ ಅಲ್ಲೊಂದು ಹುಡುಗ 5 ವರ್ಷದ ಬಾಲಕ ಒಂದು ಸೀಮೆಣ್ಣೆ ಬುಡ್ಡಿಯನ್ನು ಹಿಡಿದುಕೊಂಡು ಇವನು ಮುಂದೆ ಬರ್ತಾ ಇದ್ದಾನಂತೆ. ಆ ತಕ್ಷಣ ಇವನಿಗನ್ನಿಸ್ತು ನಾನು ದೊಡ್ಡ ಜ್ಞಾನಿ, ಇವನಿಗೊಂದು ಪ್ರಶ್ನೆ ಹಾಕಿ ನಾನು ಜ್ಞಾನ ಹೇಳ್ಬೇಕು ಈ ಹುಡುಗನಿಗೆ ಅಂತ ಹೇಳಿ ಆ ಹುಡುಗನ ನಿಲ್ಲಿಸಿ ಕೇಳ್ತಾನಂತೆ, ಅಪ್ಪ ಈ ದೀಪನ ಯಾರು ಹಚ್ಚಿದ್ದು? ನಾನೇ ಹಚ್ಚೆ. ನೀನು ಹಚ್ಚೋಕೆ ಮುಂಚೆ ಏನಿತ್ತು? ಅಲ್ಲಿ ಕತ್ತಲೆ ಇತ್ತು, ಈಗ ಬೆಳಕಿದೆ. ಅವರ ಪ್ರಶ್ನೆ ಕೇಳಿದಂತೆ, ಈಗ ನೀನು ಹಚ್ಚೋದಕ್ಕೆ ಮುಂಚೆ ಈ ಬೆಳಕು ಎಲ್ಲಿತ್ತು ಅಂತ ಕೇಳಿದಂತೆ. ಇವ್ರ ಅಭಿಪ್ರಾಯನು ಆ ಹುಡುಗ ನನಗೆ ಗೊತ್ತಿಲ್ಲ ಗುರುಗಳೇ ನೀವೇ ಹೇಳಿಬಿಡಿ ಅಂತ ಕೇಳ್ತಾನೆ. ಆಗ ನಾನು ಒಳಗಿನ ಬೆಳಕು, ಹೊರಗಿನ ಬೆಳಕು, ಸೂರ್ಯನ ಬೆಳಕು, ಆತ್ಮನ ಬೆಳಕು ಅಂತ ನನಗೆಲ್ಲ ಗೊತ್ತಿರೋದನ್ನೆಲ್ಲ ಹುಡುಗನಿಗೆ ಹೇಳಿ ನಾನು ದೊಡ್ಡ ಜ್ಞಾನಿ ಅಂತ ಅನ್ನಿಸ್ಕೋಬೇಕು ಅಂತ ಇವನ ಯೋಚನೆ ಇತ್ತು. ಆದರೆ ಹುಡುಗ ಯಾವುದನ್ನೂ ಮಾಡಲಿಲ್ಲಂತೆ. ಒಂದೇ ಸಲ ದೀಪವನ್ನು ಉಫ್ ಅಂತ ಊಬಿದ. ಉಫ್ ಅಂತ ಊಬಿದವನೇ, ಸ್ವಾಮಿ ಈಗ ನಾನು ಈ ಊಬಿದ ಮೇಲೆ ಆ ಬೆಳಕು ಎಲ್ಲೋಯ್ತು ಅಂತ ಹೇಳಿ, ಆಗ ನಾನು ಹಚ್ಚೋಕೆ ಮುಂಚೆ ಬೆಳಕು ಎಲ್ಲಿತ್ತು ಅಂತ ಹೇಳ್ತೀನಿ ಅಂತ ಹೇಳಿದೆ. ನನಗೆ ಊಬಿದ ಬೆಳಕು ಎಲ್ಲಿ ಹೋಯ್ತು ಅಂತ ನೀವು ಹೇಳಿ, ಆಮೇಲೆ ನಾನು ಹಚ್ಚೋಕೆ ಮುಂಚೆ ಬೆಳಕು ಎಲ್ಲಿತ್ತು ಅಂತ ಹೇಳ್ತೀನಿ ಅಂತ ಹುಡುಗ. ಅದಕ್ಕೆ ಇಲ್ಲಿ ಏನಾಗಬೇಕು, ಜ್ಞಾನ ಅಂದರೆ ಜ್ಞಾನದ ಲಕ್ಷಣ ವಿನೀತ ಭಾವ ಅಂತಾರೆ. ವಿದ್ಯಾ ದದಾತಿ ವಿನಯಂ ಅಂತ ಹೇಳ್ತಾರೆ. ವಿದ್ಯೆಗೆ ವಿನಯವೇ ಭೂಷಣ. ಅದಕ್ಕೆ ಈ ನಾನು ತಿಳಿದಿದ್ದೇನೆ ಅಂತಕ್ಕಂಥ ಒಂದು ಅಹಂಕಾರ ಇದ್ದರೆ ಅದು ಪ್ರಯೋಜನ ಆಗೋದಿಲ್ಲ. ಜ್ಞಾನಿಯ ಲಕ್ಷಣ ಅಂತ ಹೇಳಿದ್ರೇ ವಿನೀತ ಭಾವ. unnecessary knowledge which cannot be implemented in life is useless. ಅದು ಪ್ರಯೋಜನ ಇಲ್ಲವೇ ಇಲ್ಲ. ಅದರಿಂದ ಆ ಮಗುವಿನಿಂದ ನನಗೆ ಒಂದು ಜ್ಞಾನೋದಯ ಆಯಿತು ಅಂತ ಹೇಳ್ತಾನೆ. ಅದಕ್ಕೆ ಹೇಳ್ತಾರೆ ಜ್ಞಾನಕ್ಕೆ ವಯಸ್ಸು ಅಂತಕ್ಕಂಥದ್ದು ಮುಖ್ಯ ಅಲ್ಲ.
ಯುಕ್ತಾಯುಕ್ತಂ ವಚೋಗ್ರಾಹ್ಯಂ ಬಾಲಾದಪಿ ಶುಖಾದಪಿ. ಎಷ್ಟು ಚೆನ್ನಾಗಿದೆ ನೋಡಿದ್ದು ವೇದ ಒಂದು ವಾಕ್ಯ. ಯುಕ್ತಂ ಯುಕ್ತಂ ವಚೋಗ್ರಾಹ್ಯಂ ಬಾಲಾದಪಿ ಶುಖಾದಪಿ. ಆ ಯೋಗ್ಯತೆ ಅಥವಾ ಅರ್ಹತೆಯನ್ನು ಸಂಪಾದನೆ ಮಾಡಿದ್ರೆ ಅದು ಬಾಲಾದಪಿ ಶುಖಾದಪಿ. ಒಬ್ಬ ಬಾಲಕನಿಗೂ ಬರಬಹುದು, ಒಬ್ಬ ಶುಖ ಮುನಿ ಅಂತ ಕರಿತೀವಲ್ಲ ನಾವು, ಅವನಿಗೂ ಬರುತ್ತೆ ಜ್ಞಾನ. ಅದರಿಂದ ಈ ಜ್ಞಾನಕ್ಕೆ ವಯಸ್ಸು ಅಂತಕ್ಕಂಥದ್ದು ಮುಖ್ಯ ಅಲ್ಲ. ಆದ್ದರಿಂದ ನನ್ನ ಜೀವನದಲ್ಲಿ ಇವರು 3 ದೊಡ್ಡ ಗುರುಗಳು. ಸೊ ಈ 3 ಘಟನೆಗಳಿಂದ ನಾವು ಕಲಿಯಬೇಕಾದ್ದೇನು ಅಂತ ಹೇಳಿದ್ರೆ, ಪ್ರಯತ್ನವನ್ನು ಬಿಡಬಾರ್ದು. ಪ್ರಯತ್ನವನ್ನು ಬಿಡಬಾರ್ದು. ಟ್ರೈ ಅಗೈನ್ ಅಂಡ್ ಅಗೈನ್ ಅಂಟಿಲ್ ವಿ ಗಾಟ್ ಸಕ್ಸಸ್. ಪ್ರಯತ್ನ ಮಾಡ್ತಾ ಇರಬೇಕು. ಇದನ್ನೇ ಬುದ್ಧರ ಪರಿಭಾಷೆನಲ್ಲಿ ಹೇಳಬೇಕು ಅಂದರೆ ಸಮ್ಯಕ್ ಪ್ರಯತ್ನ ಅಂದರು. ಸಮ್ಯಕ್ ಪ್ರಯತ್ನ. ವೇದಾಂತದ ಪರಿಭಾಷೆನಲ್ಲಿ ಹೇಳಬೇಕು ಅಂತ ಹೇಳಿದ್ರೆ ಕಾರ್ಯಶುದ್ಧಿ ಅಂತಲೂ ಕೂಡ ಕರೀತಾರೆ. ಕಾರ್ಯಶುದ್ಧಿ ಅನ್ನುವಾಗ 2 ಥರ ಅದನ್ನು ಇಂಟರ್ಪ್ರೇಟ್ ಮಾಡ್ತಾರೆ. ಒಂದು, ನಾವು ಮಾಡುವ ಕಾರ್ಯಗಳು ಶುದ್ಧವಾಗಿರೋದು ಒಂದು ಭಾಗ. ಆದರೆ ಒಂದು ಕಾರ್ಯಕ್ಷಮತೆ ಹೆಂಗಿರ್ಬೇಕಪ್ಪ ಅಂದರೆ, ನಾವು ಯಾವುದಾದ್ರೂ ಒಂದು ಕೆಲಸವನ್ನು ಪ್ರಾರಂಭ ಮಾಡಿದ್ರೆ ಅದು ಮುಗಿಯೋವರೆಗೂ ಕೂಡ ದೃಢವಾಗಿ ನಾನು ಮುಂದುವರಿತಕ್ಕಂತಹ ಒಂದು ಸ್ಥಿತಿ ಇದೆಯಲ್ಲ, ಅದನ್ನೂ ಕೂಡ ಕಾರ್ಯ ಶುದ್ಧಿ ಅನ್ನುವಂಥದ್ರಲ್ಲಿ ಸೇರಿಸ್ತಾರೆ. ನಾವು ಧ್ಯಾನ ಮಾಡೋಕ್ಕೆ 1 ದಿನ 2 ದಿನ 3 ದಿನ ಏನೋ ಮಾಡಿ ಕೂತ್ಕೊಂಡ್ವಿ, 4 ದಿನ ಕೂತ್ಕೊಂಡ್ವಿ, ಆಮೇಲೆ ಸಣ್ಣದೊಂದು ಸಮಸ್ಯೆ ಬಂದುಬಿಟ್ರೆ 3 ದಿನ ಬಿಡ್ತೀವಿ. ಇನ್ನು 3 ದಿನ ಬಿಟ್ಟ ಮೇಲೆ ಮುಗಿದೋಯ್ತು, ಮತ್ತು ವಾಪಸ್ ಟ್ರ್ಯಾಕಿಗೆ ಬರೋಕ್ಕೆ ಇನ್ನು 6 ದಿನ ಬೇಕು. ಹಾಗಾಗುತ್ತೆ. ಅದಕ್ಕೆ ನಮಗೆ ಎಷ್ಟು ಜನ ಬುದ್ಧರು ಹೇಳಿದ್ರು, ಎಲ್ಲರೂ ಹೇಳ್ತಾ ಇದ್ದಾರೆ. ಅದಕ್ಕೆ ಯಾರೋ ಕೇಳಿದಂತೆ, ಬುದ್ಧರ ಪಾಠ ಕೇಳಿ ಬಂದಿದ್ದಂತೆ ಹುಡುಗ ನಿನ್ನೆ ಕ್ಲಾಸ್ನಲ್ಲಿ, ಹಿಂದಿನ ದಿನ ತರಗತಿಯಲ್ಲಿ ಬುದ್ಧರ ಬೋಧಿಗಳ ಬಗ್ಗೆ ಪಾಠ ಮಾಡಿದ್ರು ಗುರುಗಳು. ಆಸೆ ದುಃಖಕ್ಕೆ ಕಾರಣ ಅಂತ ಇದನ್ನು ಕೇಳ್ಕೊಂಡು ಬಂದಿದ್ದ. ಅವತ್ತು ಅವನೇನೋ ಭಾಳ ಮನಸ್ಸು ಮಾಡಿದ್ದಂತೆ, ನಾನು ಇವತ್ತು ಬೆಳಗಿನ ಜಾವ 5 ಗಂಟೆಗೆ ಓದಬೇಕು ಅಂತ ಬಹಳ ದೃಢ ನಿಶ್ಚಯ ಮಾಡಿದ್ದಂತೆ. ಸೊ ಬೆಳಗ್ಗೆ ಓದಲೇಬೇಕೆಂಬ ಆಸೆಯಿಂದ ಎದ್ದು ಕೂತ್ಕೊಂಡಾಗ ಇವನಿಗೆ ನೆನಪಾಯ್ತಂತೆ, ಹಿಂದಿನ ದಿನ ಸ್ಕೂಲಲ್ಲಿ ಮಾಸ್ಟ್ರು ಪಾಠ ಮಾಡಿದ್ರಲ್ಲ, ಆಸೆಯೇ ದುಃಖಕ್ಕೆ ಕಾರಣ ಅಂತ. ಅದಕ್ಕೆ ಇವನು ಓದಲೇಬೇಕೆಂಬ ಆಸೆಯಿಂದ ಆಸೆಯೇ ದುಃಖಕ್ಕೆ ಕಾರಣ ಎಂದು ತಿಳಿದು ರಗ್ಗೋದ್ದು ಮಲಗಿಬಿಟ್ಟೆ. ನಾವು ಈ ಕೆಟಗರಿಯವರು. ಅದಕ್ಕೆ ನೋಡಿ, ಇದು ಈ ಒಂದು ಪಾಠನ ನಾವು ಕಲಿಬೋದು. ಜೊತೆಗೆ ಕೇವಲ ಸಮಸ್ಯೆ ಹೊರಗಡೆ ನಿಲ್ಲೋದ್ರಿಂದ ನಾವು ಸಮಸ್ಯೆಯನ್ನು ಅರ್ಥ ಮಾಡ್ಕೊಳ್ಳೋಕ್ಕಾಗಲ್ಲ ಅಂತಕ್ಕಂಥದ್ದು ಒಂದು ಪಾಠ ಕಲಿಬೋದು. ಜೊತೆಗೆ 3ನೇದು, ನಾನೇ ಜ್ಞಾನಿ ಅಂತಕ್ಕಂಥ ಒಂದು ಅಹಂಕಾರವನ್ನು ನಾವು ಬಿಟ್ಟಾಗ ಮಾತ್ರ ನಿಜವಾದ ಜ್ಞಾನಿಗಳಾಗ್ತೇವೆ ಅನ್ನುವಂತಹ ಈ 3 ಪಾಠಗಳನ್ನು ನಾವು ಕಲಿಬೇಕಾಗ್ತದೆ. ಸಮಯ ಸೊ ಅದಕ್ಕೆ ಹೇಳ್ತಾರೆ, ದ ಗ್ರೇಟೆಸ್ಟ್ ಟ್ರಾಜಿಡಿ ಆಫ್ ದ ವರ್ಲ್ಡ್ ಈಸ್ ಐ. ದ ಗ್ರೇಟೆಸ್ಟ್ ಟ್ರಾಜಿಡಿ ಆಫ್ ದ ವರ್ಲ್ಡ್ ಈಸ್ ಐ. ದ ಗ್ರೇಟೆಸ್ಟ್ ಕಾಮಿಡಿ ಆಫ್ ದ ವರ್ಲ್ಡ್ ಈಸ್ ಯು. ದ ಗ್ರೇಟೆಸ್ಟ್ ರೆಮಿಡಿ ಆಫ್ ದ ವರ್ಲ್ಡ್ ಈಸ್ ವಿ. ಇದು ಥಿಯೋಸಫಿಯ ಸಿದ್ಧಾಂತ. ಥಿಯೋಸಫಿಯ ಸಿದ್ಧಾಂತ. ಫಸ್ಟ್ ಗಾಡ್, ಸೆಕೆಂಡ್ ಅದರ್, ಥರ್ಡ್ ಐ. ಈಗ ನಮ್ದು ಹೆಂಗಿದೆ ಇರಬೇಕಾದ ಯಾವುದು ವಾಸ್ತವ? ಫಸ್ಟ್ ಗಾಡ್, ಸೆಕೆಂಡ್ ಅದರ್ಸ್, ಥರ್ಡ್ ಐ ಆಗಬೇಕು. ಅದು ನಮಗೆಲ್ಲ ಇರೋದೇನೀಗ ಅಷ್ಟೈ. ಟೈಮ್ ಇದ್ದರೆ ಅದರ್ಸು. ದೇವರನ್ನ ನಮ್ಮನ್ನು ಕೇಳಲ್ವಲ್ಲ, ಇನ್ನೂ ಟೈಮ್ ಇದ್ದರೆ ಒಂದು 5 ನಿಮಿಷ ಪೂಜೆ ಮಾಡೋಕ್ಕೆ ದೇವ್ರು. ಇನ್ನು ಖಲೀಲ್ ಗಿಬ್ರಾನ್ ಅಂತಕ್ಕಂಥ ಒಬ್ಬ ವಿಶ್ವಕಂಡ ಶ್ರೇಷ್ಠ ಸಂತ, ಅವರು ಒಂದು ಬಹಳ ಸುಂದರವಾದ ದೃಷ್ಟಾಂತವನ್ನು ಕೊಡ್ತಾರೆ. ಬಹಳ ಸುಂದರವಾದ ದೃಷ್ಟಾಂತ. ಒಂದು ನದಿ ಸಾಗರದ ಅತ್ಯಂತ ಸಮೀಪಕ್ಕೆ ಹೋಗಿಬಿಟ್ಟಿದೆ. ಇನ್ನೇನು ಅದು ಆ ಸಮುದ್ರವನ್ನು ಹೋಗಿ ಸೇರಬೇಕು, ಅದಕ್ಕೀಗ ಭಯ ಶುರುವಾಗ್ಬಿಟ್ಟಿದೆಯಂತೆ. ಇಷ್ಟರವರೆಗೆ ನಾನು ಅಂತ ಹರಿದು ಅಲ್ಲಿವರೆಗೆ ಬಂದುಬಿಟ್ಟಿದೆ. ಈಗ ಸಮುದ್ರವನ್ನು ಸೇರಿಬಿಡ್ತೇನೆ ಅಂದರೆ ನನ್ನನ್ನು ನಾನು ಕಳ್ಕೊಂಡು ಬಿಡ್ತೇನೆ, ನನ್ನ ನಾಶನೇ ಆಗೋಗ್ಬಿಡ್ತಲ್ಲ ಅಂತ ಈಗ ಅದಕ್ಕೆ ಭಯ ಆಗ್ತಾ ಇದೆ. ಒಮ್ಮೆ ತಿರುಗಿ ನೋಡ್ತದೆ, ತಾನು ಹರಿದು ಬಂದಿರತಕ್ಕಂತಹ ಇಡೀ ಮಾರ್ಗವನ್ನು, ಪಥವನ್ನು ನೋಡಿದಾಗ ದೊಡ್ಡ ಗುಡ್ಡ, ಬೆಟ್ಟ,
ಗಹ್ವರಗಳು, ಹಳ್ಳಿಗಳು, ಪಾತ್ರಗಳನ್ನು ದಾಟಿ 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 ಹರಿದು ಬಂದಿದೆ. ಈಗ ಸಮುದ್ರದ ಸಮೀಪಕ್ಕೆ ಬಂದು ನಿಂತು ಬಿಟ್ಟಿದೆ. ಹೋಗೋದಕ್ಕೆ ಭಯ. ಆದರೆ ಹೋಗ್ಲೇಬೇಕು. ನೋ ಅದರ್ ಪಾತ್ ಟು ಗೋ. ವಾಪಸ್ ಹೋಗೋದಕ್ಕಂತೂ ಮಾರ್ಗ ಅದಕ್ಕೆ ಇಲ್ಲ. ಇನ್ವಿಟಬಲ್ ನೇಚರ್ಸ್ ಲಾ ಅದು. ಈಗ ಅದು ಹೋಗ್ಲೇಬೇಕೀಗ. ಓಡುವ ನದಿ ಸಾಗರವ ಸೇರಲೇಬೇಕು. ಏನು ಮಾಡಂಗಿಲ್ಲ. ಈಗ ಇನ್ನೇನು ಮಾಡ್ಲಿಕ್ಕಾಗಲ್ಲ ಅಂತ ನದಿಯನ್ನ, ಸಮುದ್ರವನ್ನದು ಸೇರಿದಾಗ ಆಗ ಅದಕ್ಕೆ ಗೊತ್ತಾಗ್ತದೆ ಇದು ನಾಶ ಅಲ್ಲ. ಇದು ಯಾವಾಗ ಗೊತ್ತಾಗಿದ್ದು ಅದಕ್ಕೆ? ಸೇರಿದ ಮೇಲೆ. ಆ ಸೇರೋಕ್ ಮೊದಲು ನಮ್ಮ ಪರಿಸ್ಥಿತಿ ಅದಕ್ಕೂ ಇದ್ದಿದ್ದು ಇವಾಗ ಗೊತ್ತಿಲ್ವಲ್ಲ ಏನಾಗ್ತೀನಿ ಅಂತ. ಸೇರಿದ ಮೇಲೆ ಅದಕ್ಕೆ ಗೊತ್ತಾಗ್ತಾ ಇದೆ ಇದು ನನ್ನ ನಾಶ ಅಲ್ಲ. ಸಮುದ್ರದಲ್ಲಿ ನಾನು ಸಮುದ್ರವೇ ಆಗುವಂತಹ ಒಂದು ಮಹಾನ್ ಅವಕಾಶ, ಬರೀ ಅವಕಾಶ ಅಲ್ಲ ಅದು. ಇದು ನಾನು ಕಣ್ಮರೆಯಾಗುವಂತಹ ಪ್ರಕ್ರಿಯೆ ಅಲ್ಲ, ಸಾಗರದಲ್ಲಿ ಸಾಗರವೇ ಆಗುವಂತಹ ಒಂದು ಮಹಾಪ್ರಕ್ರಿಯೆ. ಆತ್ಮ ಪರಮಾತ್ಮರ ಒಂದು ಮಹಾ ಮಿಲನವೆಂಬ ಒಂದು ಒಂದು ದಿವ್ಯ ಒಂದು ಮಿಲನ. ಅದು ಸಾಮಾನ್ಯ ಮಿಲನ ಅಲ್ಲ, ವ್ಯಷ್ಟಿ ಸಮಷ್ಟಿ ಆಗ್ತಕ್ಕಂತಹ ಒಂದು ದಿವ್ಯಾನುಭವ. ಈ ನಾಮರೂಪ, ಈ ಜಗತ್ತಿನಲ್ಲಿ ಈ ನಾನು ಎಂಬಂತಹ ಒಂದು ಕಾಲ್ಪನಿಕ ಭ್ರಮೆ ಇದೆಯಲ್ಲ, ಈ ಭ್ರಮೆಯನ್ನ ಕಳಚಿ ಆ ಮಹಾಘನದಲ್ಲಿ ಒಂದಾದಂತಹ ಒಂದು ಅದ್ಭುತವಾದಂತಹ ಸ್ಥಿತಿ. ಅದಕ್ಕೆ ಒಬ್ಬ ಶರಣ ಹೇಳ್ತಾನೆ, ಘನ ಗಂಭೀರ ಮಹಾಘನದೊಳಗೆ ಘನಕ್ಕೆ ಘನವಾಗಿದ್ದೇನಯ್ಯ, ಕೂಡಲ ಸಂಗಮ ದೇವಯ್ಯನೆಂಬ ಮಹಾ ಬೆಳಗಿನ ಬೆಳಗಿನೊಳಗಿದ್ದೇನೆಂಬ ಶಬ್ದ ಮುಗ್ಧವಾದುದನೇನೆಂಬೆನಯ್ಯ. ಅಲ್ಲಿ ಎಂಥ ಸ್ಥಿತಿ ಅದು ಅಂತ ಹೇಳಿದ್ರೆ, ಘನಗಂಭೀರ ಮಹಾಘನದೊಳಗೆ. ಥಿಯಾಸಫಿಕಲ್ ಪರಿಭಾಷೆನಲ್ಲಿ ನಾವು ಇದನ್ನು ಅರ್ಥ ಮಾಡ್ಕೋಬೇಕು ಅಂತ ಹೇಳಿದ್ರೆ, ನಾವು ಪರಮಾತ್ಮನೇನು ಕರಿತೀವಿ? ಪ್ರಜ್ಞಾನ ಘನ ಅಂತ ಕರಿತೀವಿ. ಆ ಪ್ರಜ್ಞಾನ ಘನದ ಒಂದು ಅಂಶವಾಗಿರುವ ನಾವೆಲ್ಲ ಪ್ರಜ್ಞಾನಾಂಶಗಳು. ಆ ಪ್ರಜ್ಞಾನಾಂಶಗಳಿಂದ ನಾವಿವತ್ತು ಯಾವ ಸ್ಥಿತಿಗೆ ಬಂದು ತಲುಪಿದ್ದೇವೆ? ಪ್ರಜ್ಞಾನಾಂಶಗಳಿಂದ ಜೀವಾತ್ಮರಾಗಿ, ಜೀವಾತ್ಮರುಗಳಿಂದ ದೇಹಾತ್ಮರಾಗಿ ಇವತ್ತು ನಾವು ಈ ದೇಹಾತ್ಮವೇ ನಾವು ಅನ್ನುವಂಥ ಸ್ಥಿತಿನಲ್ಲಿದ್ದೇವೆ. ಇದು ಎಲ್ಲಿಗೆ ಹೋಗ್ಬೇಕೀಗ? ದೇಹಾತ್ಮ ಜೀವಾತ್ಮನ ಅಂಕೆಗೆ ಒಳಪಡಬೇಕು, ಜೀವಾತ್ಮ ಪುರುಷಾತ್ಮನ ಅಂಕೆಗೆ ಒಳಪಡಬೇಕು, ಪುರುಷಾತ್ಮ ಏನಾಗಬೇಕು? ಆತ್ಯಂತಿಕ ಸ್ಥಿತಿಯಲ್ಲಿ ಪರಮಾತ್ಮನೇ ಆಗಬೇಕು. ಅಂತಹ ಪರಮಾತ್ಮನಾದಂತಹ ಸ್ಥಿತಿನಲ್ಲಿ ಅವನು ಹೇಳ್ತಾನೆ ಶರಣ, ಕೂಡಲ ಸಂಗಮ ದೇವಯ್ಯನೆಂಬ ಮಹಾ ಬೆಳಗಿನೊಳಗಿದ್ದೇನೆಂಬ ಶಬ್ದ ಮುಗ್ಧವಾದುದೇನೆಂಬನೆಯ. ನಾನು ಅವನನ್ನು ಸೇರದೆ ಅನ್ನೋದು ಕೂಡ ಅಲ್ಲಿಲ್ಲ. ನಾನು ಅವನನ್ನು ಸೇರಿಬಿಟ್ಟೆ ಅಂತ ಹೇಳೋಕೆ ಯಾರಿದಾರಲ್ಲಿ? ಹೇಳೋರು ಇಲ್ಲ. ಅದು ಮುಗ್ಧವಾದುದ ಕಳ್ಳ, ಸುಮ್ಮನಾಗ್ಬಿಟ್ಟಿದೆ. ಅಲ್ಲಿ ಏನು ಹೇಳೋದಕ್ಕಿಲ್ಲ. ಅದರಿಂದ ಈ ಒಂದೊಂದು ಮತ ಈ ಗ್ರಂಥದಲ್ಲಿ, ಈ ಸೂಫಿ ಒಂದು ಸಿದ್ಧಾಂತದಲ್ಲಿ ಬರ್ತಕ್ಕಂಥ ದೃಷ್ಟಾಂತಗಳನ್ನು ನಾವು ನೋಡ್ತಾ ಹೋದರೆ ಒಂದೊಂದೂ ಕೂಡ ಒಂದು ಜ್ಞಾನದ ಒಂದು ಅದ್ಭುತ ಗಣಿ ಅಂತ ಹೇಳಬಹುದು. ಇನ್ನು ಈ ವೈರಾಗ್ಯದ ವಿಷಯವನ್ನು ಪ್ರಸ್ತಾಪ ಮಾಡುವಾಗ ಒಂದು ದೃಷ್ಟಾಂತ ಬರ್ತದೆ. ಒಬ್ಬ ಸಂತ, ಒಂದು ಮರುಭೂಮಿನಲ್ಲಿ ಒಬ್ಬ ಸಂತ ಇದ್ದಾನೆ. ಆ ಸಂತನನ್ನು ನೋಡಲಿಕ್ಕೆ ಅಂತ ಒಬ್ಬ ಭಿಕ್ಷುಕ ಹೋಗಿದ್ದಾನೆ. ಮರಳುಗಾಡಿನಲ್ಲಿ ಬಹಳ ದೂರ ನಡ್ಕೊಂಡು ಹೋಗಿದ್ದಾನೆ. ಅವನು ದೊಡ್ಡ ಸಂತ ಅಂತ ಇವನು ಬಹಳ ಜನರಿಂದ ಕೇಳ್ಪಟ್ಟಿದ್ದ. ಹಾಗಾಗಿ ಅವರನ್ನು ನೋಡೋದಕ್ಕೆ ಅಂತ ಹೋಗಿದ್ದಾನೆ. ಆ ಸಂತ ಒಂದು ಡೇರೆಯಲ್ಲಿ ಕೂತ್ಕೊಂಡಿದ್ದಾನೆ. ಇವನು ಡೇರೆಯನ್ನು ಸಮೀಪಿಸಿದ. ಇವನು ಯಾವ ಒಂದು ವೈರಾಗ್ಯ ನಿಧಿಯ ದರ್ಶನಕ್ಕೆ ನಾನು ಹೋಗ್ತಾ ಇದ್ದೀನಿ ಅಂತ ಅಂದುಕೊಂಡು ಹೋಗಿದ್ನೋ, ಆ ಸ್ಥಳಕ್ಕೆ ಹತ್ತಿರಕ್ಕೆ ಹೋದಾಗ ಇವನಿಗೆ ನಾನೆಲ್ಲ ಕೇವಲ ಭ್ರಮೆಯಲ್ಲಿದ್ದೇನೇನೋ ಅನ್ನಿಸ್ಬಿಡ್ತು. ಕಾರಣ ಏನಪ್ಪ ಅಂತ ಹೇಳಿದ್ರೆ, ಆ ಡೇರೆ ಬಹಳ ಸುಂದರವಾಗಿದೆ. ಆ ಡೇರೆಯ ಹಗ್ಗಗಳನ್ನು ಬೆಳ್ಳಿಯಿಂದ ಮಾಡಿರ್ತಕ್ಕಂಥ ಹಗ್ಗಗಳು, ಆ ಹಗ್ಗಗಳನ್ನು ಬಂಗಾರದ ಮೊಳೆಗಳಿಂದ ಆ ಭೂಮಿಗೆ ಬಂಧಿಸಿಬಿಟ್ಟಿದ್ದಾರೆ. ಆ ಡೇರೆಯ ಒಳಭಾಗದಲ್ಲಿ ಒಂದು ಮೆದುವಾದ ಹಾಸಿಗೆಯ ಮೇಲೆ ಆ ಸಂತ ಕೂತ್ಕೊಂಡಿದ್ದಾನೆ. ಆ ಇಡೀ ವಿದ್ಯಮಾನವನ್ನು ನೋಡಿದ ತಕ್ಷಣ ಅವನು ಹೇಳ್ತಾನೆ, ಆ ಸಂತ ನನಗೆ ಕುರಿತು ಹೇಳ್ತಾನೆ, ಓಹೋ,
ನಾನು ನೀನೇನೋ ಮಹಾ ದೊಡ್ಡ ಸಂತ, ವೈರಾಗ್ಯನಿಧಿ, ಜ್ಞಾನನಿಧಿ ಅಂತ ಬಂದೆ, ಆದರೆ ನಾನು ಭ್ರಮನಿರಸನ ಆಗಿಬಿಡ್ತು ನನಗೆ ನಿನ್ನನ್ನು ನೋಡಿ ಅಂತಾನೆ. ಯಾಕೆ? ಸಂತ ಅಂದ್ರೆ ಹೇಗಿರ್ಬೇಕಾಗಿತ್ತು? ಒಂದು ಹರಕಲು ಬಟ್ಟೆ ಹಾಕ್ಕೊಂಡು, ಎಂಥದೋ ಒಂದು ಹರಕಲು ಚಾಪೆ ಮೇಲೆ ಒಂದು ಇದ್ರ ಮೇಲೆ ಕೂತ್ಕೊಂಡಿರ್ಬೇಕಾಗಿತ್ತು. ನೋಡಿದ್ರಲ್ಲಿ ಮೆದುವಾದ ಹಾಸಿಗೆ ಇದೆ, ಅವೆಲ್ಲ ಬೆಳ್ಳಿ ಹಗ್ಗದಿಂದ, ದಾರದಿಂದ ಮಾಡಿರುವಂತಹ ಹಗ್ಗಗಳು, ಬಂಗಾರದ ಮೊಳೆಯಲ್ಲಿ ಹೊಡೆದಿದ್ದಾರೆ. ಇದನ್ನೆಲ್ಲ ನೋಡಿ ಅವನಿಗೆ ಈಗ ಅನ್ನಿಸ್ತು. ಅದನ್ನು ಹೇಳ್ತಾನೆ. ಆ ತಕ್ಷಣ ಏನು ಫಕೀರ ಈ ಸ್ಥಿತಿ ನಿಂದು ಅಂತ ಕೇಳ್ತಾನೆ. ಆ ತಕ್ಷಣವೇ ಆ ಸಂತ ಗೊಳ್ಳ ನಕ್ಕು ಹೇಳ್ತಾನೆ, ಓ ಹೌದಲ್ವಾ, ನೋಡು ನಾನಿದೆಲ್ಲವನ್ನು ಈ ಕ್ಷಣದಲ್ಲೇ ಬಿಟ್ಟು ನಿನ್ನ ಜೊತೆಯಲ್ಲಿ ಬರ್ತಾ ಇದ್ದೆ, ನಡಿ ಹೋಗೋಣ ಅಂತೇಳಿ ತನ್ನ ಪಾದರಕ್ಷೆಗಳನ್ನು ಹಾಕಿಕೊಳ್ಳದೆ ಅವನು ಎದ್ದವನೇ ಬಂದು ಈ ಭಿಕ್ಷುಕನ ಭುಜವನ್ನು ಹಿಡಿದು ಕರೆದುಕೊಂಡು ಹೋಗ್ತಾ ಇದ್ದಾನಂತ. ಸ್ವಲ್ಪ ದೂರ ದಾರಿ ನಡೆದಿದ್ದಾರೆ. ಸ್ವಲ್ಪ ದೂರ ನಡೆದ ಮೇಲೆ ಸ್ವಲ್ಪ ದುಗುಡದಿಂದ ಭಿಕ್ಷುಕ ಸ್ವಲ್ಪ ತಾಳು ಅಂದ, ಸ್ವಲ್ಪ ನಿಲ್ಲು. ಯಾಕಪ್ಪ? ನೋಡು, ನಾನು ನನ್ನ ಭಿಕ್ಷಾ ಪಾತ್ರೆಯನ್ನ ನಿನ್ನ ಗುಡಿಸಲಿನಲ್ಲೇ ಬಿಟ್ಟು ಬಂದ್ಬಿಟ್ಟಿದ್ದೇನೆ. ನೀನು ಸ್ವಲ್ಪ ಹೊತ್ತು ಇಲ್ಲೇ ಇರು, ನಾನು ಹೋಗಿ ನನ್ನ ಭಿಕ್ಷಾ ಪಾತ್ರೆನ ತೆಗೆದುಕೊಂಡು ಮತ್ತೆ ಬರ್ತೀನಿ ಅಂತ. ಆಗ ಅದೇ ಗೊಳ್ಳನ ನಕ್ಕು ಸಂತ ಹೇಳ್ತಾನೆ, ನೋಡಪ್ಪ, ಆ ಬಂಗಾರದ ಮೊಳೆಗಳನ್ನು ನನ್ನ ಹೃದಯಕ್ಕೆ ಹೊಡೆದಿರಲಿಲ್ಲ. ಎಲ್ಲಿಗೆ ಹೊಡೆದಿತ್ತು? ಕೇವಲ ಭೂಮಿಗೆ ಹೊಡೆದಿತ್ತು. ನಿನ್ನ ಭಿಕ್ಷಾ ಪಾತ್ರೆ ಇನ್ನೂ ನಿನ್ನನ್ನು ಅಟ್ಟಿಸ್ಕೊಂಡು ಬರ್ತಾ ಇದೆಯಲ್ಲಪ್ಪ ಅಂತ. ಅದರಿಂದ ಈ ವೈರಾಗ್ಯ ಅಂತಕ್ಕಂಥದ್ದು ಕೇವಲ ಭೌತಿಕ ಸ್ಥಿತಿಗೆ ಅವಲಂಬಿತವಾದದ್ದಲ್ಲ. ಇಟ್ ಈಸ್ ಬಿಲಾಂಗ್ಸ್ ಟು ಅವರ್ ಮೆಂಟಲ್ ಸ್ಟೇಟ್. ನಮ್ಮ ಮಾನಸಿಕ ಸ್ಥಿತಿ ಇದೆಯಲ್ಲ, ಅದಕ್ಕೆ ಅದು ಅದರ ಮೇಲೆ ಅವಲಂಬಿತವಾಗಿದೆಯೇ ವಿನಃ ಅದು ಹೊರಗಿನ ಸ್ಥಿತಿಗೆ ಅವಲಂಬಿತವಾಗಿರ್ತಕ್ಕಂಥದ್ದಲ್ಲ ಅಂತ ನಮ್ಗೆ ಅರ್ಥ ಆಗ್ತದೆ. ಹೇಗಿರ್ತಾರೆ ಅವರು ಯೋಗಿಗಳು ಅಂತ ಹೇಳಿದ್ರೆ, ಬೇಕು ಜೀವನ ಯೋಗ ಕೊಂದು ಬಹು ಸೂಕ್ಷ್ಮನಯ, ಬೇಕು ಜೀವನ ಯೋಗ ಕೊಂದು ಬಹು ಸೂಕ್ಷ್ಮನಯ, ಬೇಕೊಂದು ಜಾಗರೂಕತೆ ಬುದ್ಧಿ ಸಮತೆ, ತಾಕನೊಂದನು ಯೋಗಿ ನೂಕನೊಂದನು ಜಗದಿ, ಏಕಾಂಗಿ ಸಹವಾಸಿ ಮಂಕುತಿಮ್ಮ. ಹೇಗಿರ್ತಾನೆ ಯೋಗಿ? ಬೇಕು ಜೀವನ ಯೋಗ ಕೊಂದು ಬಹು ಸೂಕ್ಷ್ಮನಯ. ಈ ಜೀವನ ಯೋಗ ಅನ್ನೋದಕ್ಕೆ ಒಂದು ಸೂಕ್ಷ್ಮ ಕಣ್ಣು ಬೇಕು. ಈ ಕಣ್ಣುಗಳಲ್ಲ, ಭೌತಿಕವಾದ ಕಣ್ಣುಗಳಲ್ಲ, ಅಂತಃಚಕ್ಷುಗಳು ಅಂತ ಕರಿತೀವಿ ನಾವು. ಆ ಅಂತಃಚಕ್ಷುಗಳು ಬೇಕು. ಅದರಿಂದ ನಾವು ಅರ್ಥ ಮಾಡ್ಕೋಬೇಕು. ಬೇಕೊಂದು ಜಾಗರೂಕ ಬುದ್ಧಿ ಸಮತೆ. ಹೇಗಿರ್ಬೇಕು ನಮಗೆ? ಬುದ್ಧಿ ಸಮತೆ, ಸಮತ್ವ ಅಂತಾರೆ. ಸಮತ್ವಂ ಯೋಗ ಉಚ್ಯತೆ. ಎಂತಹ ಪರಿಸ್ಥಿತಿಯ ಮಧ್ಯದಲ್ಲೂ ಕೂಡ ಬುದ್ಧಿ ಏನು ಮಾಡಬೇಕು? ಸಮತ್ವದಲ್ಲಿರಬೇಕು. ಅದಕ್ಕೊಂದು ಜಾಗರೂಕತೆ ಬೇಕು. ತಾಕನೊಂದನು ಯೋಗಿ. ನೋಡಿ, ಬಂಗಾರದ ಮೊಳೆ ಬಡ್ದಿದ್ದು ಡೇರೆನಲ್ಲಿ ಕೂತ್ಕೊಂಡಿದ್ದ, ಬೆಳ್ಳಿಯ ದಾರದಿಂದ ಕಟ್ಟಿರುವಂತಹ ಡೇರೆ ಅದು. ಆದರೆ ಅದು ಯಾವುದಕ್ಕಾದ್ರೂ ಅವನು ಅಂಟ್ಕೊಂಡಿದ್ನ. ತಾಕನೊಂದನು ಯೋಗಿ ನೂಕನೊಂದನು ಜಗದಿ. ಅವನು ಹಿಡ್ಕೊಂಡು ಇಲ್ಲ, ಬಿಡಬೇಕಾಗಿಯೂ ಇಲ್ಲ. ಹಿಡ್ಕೊಂಡಿದ್ರೆ ತಾನೇ ಬಿಡೋ ಪ್ರಶ್ನೆ. ಬಿಟ್ಟು ಬಂದ್ಬಿಟ್ಟ ಅಂತ ನಾವು ಹೇಳೋದಲ್ಲ. ಬಿಟ್ಟು ಬಂದ ಅನ್ನೋದು ಕೂಡ ಸರಿಯಲ್ಲ. ಅವನು ಇಟ್ಕೊಂಡಿದ್ರೆ ಬಿಡಬೇಕಾಗಿತ್ತು, ಇಟ್ಕೊಂಡೇ ಇಲ್ಲ. ಅದಕ್ಕೆ ತಾಕನೊಂದನು ಯೋಗಿ ನೂಕನೊಂದನು ಜಗದಿ, ಏಕಾಂಗಿ ಸಹವಾಸಿ ಮಂಕುತಿಮ್ಮ. ಅವನ ಸಹವಾಸ ಎಲ್ಲಿ? ಏಕಾಂಗಿ ಸಹವಾಸ. ಅವನು ಯಾವುದರ ಸಹವಾಸದಲ್ಲಿದ್ದಾನೆ? ಅವನು ಎಷ್ಟು ಜನರ ಮಧ್ಯದಲ್ಲಿದ್ದರು, ಎಷ್ಟು ಭೋಗ ಭಾಗ್ಯಗಳ ಮಧ್ಯದಲ್ಲಿದ್ದರೂ ಕೂಡ ಅವನು ಏಕಾಂಗಿ. ಅವನ ಸಹವಾಸ ತನ್ನ ಒಳಗಿನ ಜೊತೆಯಲ್ಲಿದೆ. ತನ್ನ ನಾವೇನು ಜೀವಾತ್ಮ, ನಮ್ಮ ಹೈಯರ್ ಸೆಲ್ಫ್ ಅಂತ ಹೇಳ್ತೀವೋ ಅದ್ರ ಜೊತೆನೆಲ್ಲ ಅವನ ಸಹವಾಸ ಇದೆ. ಅದಕ್ಕೆ ವೈರಾಗ್ಯ ಅಂದರೆ ಎಷ್ಟು ಕಡಿಮೆ ಪದಾರ್ಥಗಳನ್ನ ಹೊಂದಿದ್ದೀವಿ ಅನ್ನೋದ್ರ ಮೇಲೆ ವೈರಾಗ್ಯ ನಿರ್ಣಯ ಆಗೋದಿಲ್ಲ. ನಾನು ಆ ವಸ್ತುಗಳ ಜೊತೆಯಲ್ಲಿ ಎಷ್ಟರ ಮಟ್ಟಿನ ವ್ಯಾಮೋಹವನ್ನು ಹೊಂದಿದ್ದೇನೆ ಅನ್ನುವುದರ ಮೇಲೆ ಅವನು ವೈರಾಗಿನೋ ಅಥವಾ ಭೋಗಿನೋ ಅಂತಕ್ಕಂಥದ್ದು ನಿರ್ಧಾರವಾಗ್ತದೆ. ಅಕ್ಸೆಪ್ಟ್ ದ ಥಿಂಗ್ಸ್, accept the circumstances, accept the persons as it is and as they are. ಇದು ನಿಜವಾಗ್ಲೂ ವೈರಾಗ್ಯ ಅಂದರೆ.
ವೈರಾಗ್ಯ ಅಂದರೆ ವಸ್ತುಗಳು ಎಷ್ಟಿದ್ದಾವೆ ಅಲ್ಲ, ಅಕ್ಸೆಪ್ಟ್ ದ ಥಿಂಗ್ಸ್, ಅಕ್ಸೆಪ್ಟ್ ದ ಸರ್ಕಮ್ಸ್ಟೆನ್ಸಸ್ ಆ್ಯಸ್ ಇಟ್ ಈಸ್ ಆ್ಯಂಡ್ ಆ್ಯಸ್ ದೇ ಆರ್. ಯಾವ್ಯಾವುದು ಹೇಗೆಗಿದೆಯೋ ಹಾಗಾಗಿ, ಯಾರ್ಯಾರು ಹೇಗೆಗಿದ್ದಾರೋ ಹಾಗಾಗೇ ನಾವು ಅವ್ರನ್ನ ಒಪ್ಕೊಳ್ಳೋದಕ್ಕೆ ಸಾಧ್ಯವಾದರೆ ಅದೇ ನಿಜವಾದಂತಹ ಒಂದು ವೈರಾಗ್ಯ. ಅದಲ್ಲದೆ ನಾನು ಬರೀ ಕಡಿಮೆ ಪದಾರ್ಥ ಇಟ್ಕೊಂಡಿದ್ದೀನಿ, ನನ್ನ ಹತ್ರ ಜಾಸ್ತಿ ವಸ್ತುಗಳಿಲ್ಲ, ನಾನು ವೈರಾಗಿ ಅಂತ ಏನಾದ್ರು ಅಂದುಕೊಂಡಿದ್ರೆ ಅದು ಖಂಡಿತ ತಪ್ಪು ಕಲ್ಪನೆ ಅಂತ ಹೇಳ್ತಾ, ಈ ಸಂತರು ಕೊಡ್ತಕ್ಕಂಥ ಒಂದೊಂದು ದೃಷ್ಟಾಂತಗಳು ನಮಗೆ ಜೀವನದ ಒಂದು ಅತ್ಯದ್ಭುತವಾದಂತಹ ಒಂದು ಮಹಾನ್ ದರ್ಶನವನ್ನೇ ಮಾಡಿಸುವಂತಹ ಒಂದು ಶಕ್ತಿ ಆ ಒಂದೊಂದು ದೃಷ್ಟಾಂತಗಳಿಗಿದೆ. ಆದರೆ ನಾವು ಅದನ್ನು ನಮ್ಮ ಪ್ರಜ್ಞೆಯ ಆಳವಾದ ಸ್ತರಗಳಲ್ಲಿ ಅರ್ಥ ಮಾಡಿಕೊಳ್ತಕ್ಕಂಥ ಪ್ರಯತ್ನವನ್ನು ಮಾಡಿದಾಗ ಮಾತ್ರ ಅದು ಸಾಧ್ಯವಾಗುತ್ತೆ.